वाक्यं कर्म करिष्ये सर्वेषु कालेषु नमस्तदेवे नमस्ते सर्वतोऽपि भगवानन्दि महात्मसन्दशिवापः अक्षतं चारिष्टं जातो तत्तर्निवृत्तश्च गन्धापान्तो सुमङ्गल्यं जातो पाण्डारस्य प्रेम सदा विनोद वीरवादिवितं नोद विनोदराहते ಸತೀಶ್ಗೆ ಅಂತ ಇಲ್ಲಿ ಐತೂರು ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷನಾಗಿದೆ. ಈ ದೇವಾಲಯದ ಗೌರವಾಧ್ಯಕ್ಷನಾಗಿದ್ದೇನೆ. ಈ ದೇವಾಲಯವು ಕಡಬ ತಾಲೂಕು ಐತೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಭಜಕೆರೆ ಎಂಬಲ್ಲಿ ಇದೆ. ಈ ಬಹಳ ಪುರಾತನವಾದಂಥ ದೇವಾಲಯವಾಗಿದೆ. ಇಲ್ಲಿ ಕೇವಲ ಒಂದು 40 ಕುಟುಂಬ ತಮಿಳಿಯನ್ಸ್ನವರು ಮಾತ್ರ ವಾಸವಿರುವಂಥ ಈ ಕಾಲೋನಿಯಲ್ಲಿ ಇವರ ಆರಾಧ್ಯ ದೈವವಾಗಿ ಶ್ರೀರಾಮ, ಮುತ್ತುಮಾರಿಯಮ್ಮ ಹಾಗೂ ಗಣಪತಿಯನ್ನು ನಂಬಿಕೊಂಡು ಇವರ ಹಿರಿಯರು ಇಲ್ಲಿ ಒಂದು ದೇವಸ್ಥಾನವನ್ನು ಕಟ್ಟಿದ್ದಾರೆ. ಕಾಲಾನಂತರ ಈ ದೇವಸ್ಥಾನವನ್ನು ಕೆಡವಿ ಈಗ ಹೊಸ ದೇವಸ್ಥಾನ, ಶಿಲಾಮಯ ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಿದ್ದಾರೆ. ಬಹಳ ದಿನಕೂಲಿ KFDCಯಲ್ಲಿ ದಿನಕೂಲಿ ನೌಕರರ ಕೆಲಸ ಮಾಡಿ ತನ್ನ ಸಂಬಳದ ಒಂದು ಅಂಶವನ್ನು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಇಟ್ಟು ಆ ನಂತರದ ಜೀವನಕ್ಕೆ ಬೇಕಾಗಿ ನಮ್ಮ ದೇವಸ್ಥಾನ ಒಂದು ಆಗಲೇಬೇಕೆಂಬ ಉದ್ದೇಶದಿಂದ ಅವರ ಒಂದಿಷ್ಟು ಹಣವನ್ನು ಕ್ರೋಢೀಕರಿಸಿ ಇವತ್ತು ಶಿಲಾಮಯ ದೇವಸ್ಥಾನವನ್ನು ಮಾಡ್ತಾಯಿದ್ದೇವೆ. ಇವತ್ತು ನಂಬಿಕೆ ಮೇಲೆ ನಮ್ಮ ತುಳುನಾಡಿನ ಮಣ್ಣೆ ಹಾಗೆ ದೇವರ ಮೇಲೆ ನಂಬಿಕೆ ಇರುವುದರಿಂದ ಅವರು ಕೂಡ ಇಲ್ಲಿ ಬಂದು ಪ್ರತಿ ಕಾಲೋನಿಗಳಲ್ಲಿ ದೇವಸ್ಥಾನ ಕಟ್ಟಿದ್ದಾರೆ. ಈ ಭಾಗದಲ್ಲಿ ಒಟ್ಟು 13 ತಮಿಳ್ ಕಾಲೋನಿಗಳಿವೆ. ಇವರು ಮೂಲತಃ ತಮಿಳುನಾಡಿನವರು. ಇವರ ಹಿರಿಯರು ಮೊದಲು 1964ರಲ್ಲಿ ಶ್ರೀಲಂಕಾಕ್ಕೆ ಹೋಗಿ ಅಲ್ಲಿನ ಶ್ರೀಲಂಕಾದ ಅಧ್ಯಕ್ಷರು ಮತ್ತು ಅಂದಿನ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಒಪ್ಪಂದ ಪ್ರಕಾರ ಪುನಃ ಭಾರತಕ್ಕೆ ಬಂದು ಭಾರತದ ನಾನಾ ಭಾಗಗಳಲ್ಲಿ ಇವರು ತನ್ನ ವೃತ್ತಿ ಜೀವನವನ್ನು ಮಾಡ್ತಿದ್ದಾರೆ. ಕೆಲವರು ಈ ಕಡೆಗೆ ಬಂದು KFDCಯಲ್ಲಿ ಅಂದರೆ ಕರ್ನಾಟಕ ಅರಣ್ಯ ಅಭಿವೃದ್ಧಿ ನಿಗಮದಲ್ಲಿ ದಿನಕೂಲಿ ನೌಕರ ಕೆಲಸ ಮಾಡಿ ತನ್ನ ಮಕ್ಕಳಿಗೆ ಉತ್ತಮವಾದ ವಿದ್ಯಾಭ್ಯಾಸವನ್ನು ನೀಡಿ ಉತ್ತಮ ಬೇರೆ ಸೈನ್ಯದಲ್ಲಿರ್ಬೋದು, ಇವತ್ತು ಪೊಲೀಸ್ ಇಲಾಖೆಯಲ್ಲಿರ್ಬೋದು ಅಥವಾ ಬೇರೆ ಇಲಾಖೆಗಳಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರು ಈಗ ಊರಿನವರು ಮತ್ತು ನಾವೆಲ್ಲರೂ ಒಟ್ಟಿಗೆ ಸೇರಿ ಇವತ್ತು ಈ ಭಾಗದ ಇಲ್ಲಿ ಶ್ರೀರಾಮ ದೇವಸ್ಥಾನ, ಮುತ್ತುಮಾರಿಯಮ್ಮ ಹಾಗೂ ಗಣಪತಿ ಗುಡಿಯನ್ನು ಮಾಡ್ತೇವೆ. ಇವತ್ತು ಈ ಒಂದು ಶಿಲಾನ್ಯಾಸ ಕಾರ್ಯಕ್ರಮಕ್ಕೆ ನಮ್ಮ ಪರಮ ಪೂಜ್ಯ ಮೋಹನದಾಸ ಸ್ವಾಮೀಜಿ ಮಾಲಿನಿ ಅವರು ಮತ್ತು ಬೇರೆ ಇನ್ನಿತರ ಗಣ್ಯರು ಬಂದು ಈ ಒಂದು ಕಾರ್ಯಕ್ರಮ ನಡೀತಿದೆ. ನಾನು ತ್ಯಾಗಮ್ಮ ಅಶು ಅಂತೇಳಿ ಈ ಒಂದು ಪುನರ್ ನಿರ್ಮಾಣ ಸಮಿತಿ ಶ್ರೀರಾಮ ದೇವಸ್ಥಾನ ಕಲ್ಲಾಜೆ ಇದರ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಕರ್ತವ್ಯ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ವಿಶೇಷವಾಗಿ ತಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ತುಳುನಾಡು ಇದು ಪರಶುರಾಮ ಸೃಷ್ಟಿಯ ನಾಡು. ವಿಶೇಷವಾಗಿ ದೇವಸ್ಥಾನಕ್ಕೆ ವಿಶೇಷವಾದ ಪ್ರಾಧಾನ್ಯತೆ ಇದೆ. ಇಲ್ಲಿ ನಮ್ಮ ಸುಬ್ರಹ್ಮಣ್ಯ ಕ್ಷೇತ್ರ ತಮಗೆಲ್ಲ ಗೊತ್ತಿದೆ. ಕುಕ್ಕಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ಹತ್ತಿರ ಸುಮಾರು ಒಂದು 20 ಕಿಲೋಮೀಟರ್ ಅಂತರದಲ್ಲಿ ಶ್ರೀರಾಮ ದೇವಸ್ಥಾನ ಕಲ್ಲಾಜೆ ಅಂತೇಳಿ 1977ರಲ್ಲಿ ಇಲ್ಲಿ ಪ್ರತಿಷ್ಠಾಪನೆ ಪಟ್ಟು ಒಂದು ಛಾಯಾಚಿತ್ರ ಫೋಟೋವನ್ನು ಇಟ್ಕೊಂಡು ಆರಾಧ್ಯ ಮಾಡ್ತಾಯಿದ್ರು. ಕ್ರಮೇಣ 1993 ಆಗುವಾಗ ಒಂದು ದೇವಸ್ಥಾನ ನಿರ್ಮಾಣ ಮಾಡಿ ಅದನ್ನು ಬಹಳ ಒಳ್ಳೆಯ ರೀತಿಯಲ್ಲಿ ಪ್ರತಿಷ್ಠಾ ಮಹೋತ್ಸವ ಮಾಡಿ ಊರಿನ ಪರ ಊರಿನ ಎಲ್ಲ ಭಕ್ತಾದಿಗಳು ಬ್ರಹ್ಮಕಲಶೋತ್ಸವವನ್ನು ಕೂಡ ಮಾಡಿ ವಿಜೃಂಭಣೆ ಆಚರಿಸಿದರು. 1993 ಆದ ನಂತರ 2005ನೇ ಇಸವಿಗೆ ಬಂದಾಗ ಮತ್ತೊಮ್ಮೆ ಪ್ರತಿಷ್ಠಾ ಮಹೋತ್ಸವ ಮತ್ತು 12 ವರ್ಷದ ನಂತರ ಆದದ್ದು. ಇಲ್ಲಿ ಕೂಡ ಪ್ರತಿಷ್ಠಾ ಮಹೋತ್ಸವ ಆಗಿ ಊರ ಪರ ಊರ ಎಲ್ಲ ಭಕ್ತಾಭಿಮಾನಿಗಳು ಬಹಳ ವಿಜೃಂಭಣೆಯಿಂದ ಸೇರಿಕೊಂಡು ಈ ಒಂದು ಪ್ರತಿಷ್ಠಾ ಮಹೋತ್ಸವನ ಬ್ರಹ್ಮಕಲಶೋತ್ಸವನ ಆಚರಣೆ ಮಾಡ್ತಾ ಬಂದರು. ಹಾಗೆ 3ನೇ ಬಾರಿ ಅಂತ ಹೇಳುವಾಗ 3ನೇ ಪ್ರತಿಷ್ಠಾ ಮಹೋತ್ಸವ ಈ ಒಂದು ಪುನರ್ ಪ್ರತಿಷ್ಠೆ ಆಗಬೇಕು ಅಂತೇಳಿ ಒಂದು ಪ್ರಶ್ನೆ ಇಟ್ಟಾಗ ಅಲ್ಲಿ ಅಷ್ಟಮಂಗಲ ಪ್ರಶ್ನೆಯನ್ನು ಇಟ್ಟು ನೋಡುವಾಗ ತುಂಬ ಕಷ್ಟಗಳು ಇಲ್ಲಿಯ ಜನಗಳಿಗೆ ಗೋಚರಿಸ್ತಾ ಇತ್ತು. ಈ ಕಷ್ಟಗಳು ಯಾಕೆ ಬಂತು ಅಂತೇಳಿ ಅಷ್ಟಮಂಗಲ ಪ್ರಶ್ನೆಯನ್ನು ಇಟ್ಟು ನೋಡುವಾಗ ಇಲ್ಲಿ ಒಂದು ಆ ದೇವಸ್ಥಾನ ಶಿಥಿಲಗೊಂಡಿದೆ ಆಲ್ರೆಡಿ, ರಾಮ ದೇವಸ್ಥಾನ, ಅದನ್ನು ಪುನರ್ ನಿರ್ಮಾಣ ಮಾಡಬೇಕು ಅಂತೇಳಿ ಈ ಒಂದು ಪ್ರಶ್ನೆಯಲ್ಲಿ ಚಿಂತನೆ ಬಂತು. ಅದಕ್ಕೆ ಪೂರಕವಾಗಿ ಇಲ್ಲಿ ಎಲ್ಲ ಭಕ್ತಾದಿಗಳು ಒಟ್ಟಿಗೆ ಸೇರಿಕೊಂಡು ಒಂದು ಪುನರ್ ನಿರ್ಮಾಣ ಮಾಡಬೇಕು ಎನ್ನುವಂಥ ಒಂದು ಮನಸ್ಸನ್ನು ಮಾಡಿದರು. ಎಲ್ಲ ಊರಿನವರು ಒಟ್ಟಿಗೆ ಸೇರಿಕೊಂಡು ಆದಷ್ಟು ಬೇಗ ಈ ದೇವಸ್ಥಾನವನ್ನು ಪುನರ್ ನಿರ್ಮಾಣ ಮಾಡಿ ನಾವು ಬ್ರಹ್ಮಕಲಶೋತ್ಸವ ಮಾಡಬೇಕು ಅಂತೇಳಿ ಮಾಡುತ್ತಾ ಇರಬೇಕು ಅಂತಾದರೆ ಇವರಿಗೆ ಬೇರೆ ವಿಘ್ನಗಳು ಕಂಡು ಬಂದದ್ದು ತಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಹಾಗಾಗಿ ವಿಶೇಷವಾಗಿ 2019ರಲ್ಲಿ ಪ್ರತಿಷ್ಠಾ ಮಹೋತ್ಸವವನ್ನು ಆಚರಣೆ ಮಾಡಬೇಕಿತ್ತು. ಆದರೆ ಈಗಾಗಲೇ ಸುಮಾರು ಒಂದು 5 ವರ್ಷ ಕಳೆದಿದೆ. ಬಾಳಾಲಯದಲ್ಲಿ ನಾವು ದೇವರನ್ನು ಇಟ್ಟಿದ್ದೇವೆ. ಹಾಗಾಗಿ ಎಲ್ಲ ಊರಿನವರೆಲ್ಲ ಒಟ್ಟಿಗೆ ಸೇರಿಕೊಂಡು ಏನೇ ಆಗಲಿ ಈ ವರ್ಷ ಈ ಪುನರ್ ನಿರ್ಮಾಣ ಮಾಡಲೇಬೇಕು ಎನ್ನುವಂಥ ವಿಶೇಷತೆಯೊಂದಿಗೆ ಇವತ್ತು ನಾವು ಶಿಲಾನ್ಯಾಸ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಬಂಧುಗಳೇ, ನಮಗೆ ಇದನ್ನು ಸುಮಾರು 1,30,00,000 ರೂಪಾಯಿ ವೆಚ್ಚದಲ್ಲಿ ಈ ಒಂದು ರಾಮ ದೇವಸ್ಥಾನವನ್ನು ಕಟ್ಟಬೇಕು ಅಂತೇಳಿ ಒಂದು ಕಡೆ ಮುತ್ತುಮಾರಿಯಮ್ಮ ದೇವಸ್ಥಾನ ಇದೆ, ಮತ್ತೊಂದು ಕಡೆ ಗಣಪತಿಯ ಗುಡಿ ಕೂಡ ಇದೆ. ನಡುಸ್ಥಾನದಲ್ಲಿ ಅಂದರೆ ಮಧ್ಯಸ್ಥಾನದ ಕೇಂದ್ರ ಸ್ಥಾನದಲ್ಲಿ ಶ್ರೀರಾಮ ದೇವಸ್ಥಾನ ಬಹಳ ಸುಂದರವಾಗಿ ಮೂಡಿ ಬರಲಿಕ್ಕಿದೆ. ಈಗಾಗಲೇ ಕಾರ್ಕಳದ ಒಬ್ಬರು ಶಿಲ್ಪಿಯವರು ಕುಪ್ಪುಸ್ವಾಮಿಯವರ ನೇತೃತ್ವದಲ್ಲಿ ಶ್ರೀರಾಮ ಗುಡಿಯನ್ನು ಕಟ್ಟಲಿಕ್ಕೆ ಈಗಾಗಲೇ ನಾವು ಅಡ್ವಾನ್ಸ್ ಕೂಡ ಮಾಡಿದ್ದೇವೆ. ಇವತ್ತು ಅದರ ಶಿಲಾನ್ಯಾಸ ನಡೆಯುತ್ತಾ ಇದೆ. ವಿಶೇಷವಾಗಿ ಇಲ್ಲಿ ಶಿಲಾನ್ಯಾಸವನ್ನು
ಕಾರ್ಯಕ್ರಮವನ್ನು ಮಾಡಲಿಕ್ಕಿರುವಂಥ ಸ್ವಾಮೀಜಿಗಳು ಮಾನಿಳದ ಮೋಹನ್ ದಾಸ್ ಸ್ವಾಮೀಜಿಗಳು ಇನ್ನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿ ಆಗಮಿಸಲಿಕ್ಕಿದ್ದಾರೆ. ಈ ಒಂದು ಶಿಲ್ಪಿಯಾಗಿ ಕುಪ್ಪುಸ್ವಾಮಿ ಅವರು ಸಂಪೂರ್ಣವಾದ ರೂವಾರಿಗಳಾಗಿದ್ದಾರೆ. ಪುರಂದರರು ಕೂಡ ಇದ್ದಾರೆ. ಪುರಂದರರು ನಮ್ಮ ಸುತ್ತುಪೌಳಿ ಹಾಗೆ ನಮ್ಮ ಮುತ್ತುಮಾರಿ ಅಮ್ಮನ ಗುಡಿ ಹಾಗೆ ಗಣಪತಿ ಗುಡಿಯನ್ನೆಲ್ಲ ಅವರಿಗೆ ನಾವು ಕಾಂಟ್ಯಾಕ್ಟ್ ಆಗಿ ಕೊಟ್ಟಿದ್ದೇವೆ. ವಿಶೇಷವಾಗಿ ರಾಮ ದೇವಸ್ಥಾನವನ್ನು ಸಂಪೂರ್ಣವಾಗಿ ಶಿಲಾಮಯ ಮಾಡಬೇಕು ಎನ್ನುವಂಥ ಸದುದ್ದೇಶದೊಂದಿಗೆ ನಾವೆಲ್ಲರೂ ದೇವರುಗಳ ಆಶೀರ್ವಾದದೊಂದಿಗೆ ಪ್ರಾರಂಭ ಮಾಡಿದ್ದೇವೆ. ಇವತ್ತು ಬಹಳ ಸಂತಸದ ಸಂಭ್ರಮದ ಕ್ಷಣದಲ್ಲಿದ್ದೇವೆ. ಒಂದು ಐಕ್ಯಮತ್ಯ ಹೋಮ ಅಂತೇಳಿ ಎಲ್ಲ ಜನಗಳು ಒಟ್ಟು ಸೇರಿಕೊಂಡು ತನುಬಣ ಧನ ಸಹಕಾರ ಮಾಡುವುದರೊಂದಿಗೆ ಸುಮಾರು 1,30,00,000 ವೆಚ್ಚದಲ್ಲಿ ಈ ಒಂದು ದೇವಸ್ಥಾನ ಆದಷ್ಟು ಬೇಗ ನಿರ್ಮಾಣ ಮಾಡಿ ಇದೇ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ನಾವು ಈ ಪುನರ್ ಪ್ರತಿಷ್ಠಾ ಮಹೋತ್ಸವವನ್ನು ಕೂಡ ಮಾಡಲಿಕ್ಕೆ ನಾವು ಸಜ್ಜುಗೊಂಡಿದ್ದೇವೆ. ಇವತ್ತು ಮಾನಿಲದ ಸ್ವಾಮಿಗಳು ತಮಗೆಲ್ಲ ಗೊತ್ತಿರುವ ಹಾಗೆ ಪರಮ ಪೂಜ್ಯ ಶ್ರೀ 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 ಮೋಹನ್ ದಾಸ ಪರಮಹಂಸ ಸ್ವಾಮೀಜಿಗಳು ಶ್ರೀಧಾಮ ಮಾನಿಲ ಕೆಲವೇ ಕ್ಷಣಗಳಲ್ಲಿ ಈ ಸಾನ್ನಿಧ್ಯಕ್ಕೆ ಆಗಮಿಸಲಿಕ್ಕಿದ್ದಾರೆ. ಅಧ್ಯಕ್ಷತೆಯನ್ನು ಶ್ರೀರಾಮಣ್ಣವರು ನಮ್ಮ ದೇವಸ್ಥಾನದ ಅಧ್ಯಕ್ಷರು ಅವರು ವಹಿಸಿಕೊಳ್ಳಿಕ್ಕಿದ್ದಾರೆ. ಹಾಗೆ ಮುಖ್ಯ ಅತಿಥಿ ಅಭ್ಯಾಗತರಾಗಿ ನಮ್ಮೊಂದಿಗೆ ಶ್ರೀ ಪೆರುಮಾಳ್ ಅವರು ಸ್ಥಾಪಕ ಅಧ್ಯಕ್ಷರು ದಕ್ಷಿಣ ಕನ್ನಡ ತಮಿಳು ಸೇವಾ ಸಂಘ, ಶ್ರೀಯುತ ಮೇದಪ್ಪ ಅವರು ಯೋಜನಾಧಿಕಾರಿಗಳು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ರಿಜಿಸ್ಟರ್ಡ್ ಕಡಬ, ಹಾಗೆ ವಲಯ ಮೇಲ್ವಿಚಾರಕರು ಆಗಿರುವಂಥ ಶ್ರೀಯುತ ಆನಂದ್ ಅವರು ಕೂಡ ಆಗಮಿಸಲಿಕ್ಕಿದ್ದಾರೆ. ಸೇವಾ ಪ್ರತಿನಿಧಿಯಾಗಿರುವಂಥ ಶ್ರೀಯುತ ದಿನೇಶ್ ಅವರು, ಹಾಗೆ ಗೌರವ ಉಪಸ್ಥಿತಿಯಲ್ಲಿ ನಮ್ಮ ಈ ಜೀರ್ಣೋದ್ಧಾರ ಸಮಿತಿಯ ಪುನರ್ ನಿರ್ಮಾಣ ಸಮಿತಿಯ ಗೌರವ ಅಧ್ಯಕ್ಷರಾಗಿರುವಂಥ ಮಾಜಿ ಪಂಚಾಯತ್ ಅಧ್ಯಕ್ಷರು ಆಗಿರುವಂಥ ಸತೀಶ್ ಅವರು ಗೌರವ ಉಪಸ್ಥಿತಿಯಲ್ಲಿ, ಹಾಗೆ ನಮ್ಮ ಅರ್ಚಕರು ಹಲವು ವರ್ಷಗಳಿಂದ ಇಲ್ಲಿ ನಮ್ಮ ಅರ್ಚಕರು ಬಹಳ ಕಡಿಮೆ ಗೌರವಧನದೊಂದಿಗೆ ನಮ್ಮೊಂದಿಗೆ ಸಹಕರಿಸ್ತಾ ಇರುವಂಥ ಗೋಪಾಲಕೃಷ್ಣ ಭಟ್ ಅವರು ನಮ್ಮ ಅರ್ಚಕರಾಗಿದ್ದಾರೆ. ಇವರನ್ನೆಲ್ಲರೂ ಒಟ್ಟಿಗೆ ಇಟ್ಟುಕೊಂಡು ಈಗಾಗಲೇ ನಾವು ದೊಡ್ಡ ಸಮಿತಿಯನ್ನು ಕೂಡ ಮಾಡಿಕೊಂಡಿದ್ದೇವೆ. ಕೃಷ್ಣ ಶೆಟ್ಟಿ ಕಡಬ ತಮಗೆಲ್ಲ ಗೊತ್ತಿದೆ, ಒಳ್ಳೆಯ ಧಾರ್ಮಿಕ ಮುಂದಾಳು ಆಗಿರುವಂಥ ಕೃಷ್ಣ ಶೆಟ್ಟಿ ಕಡಬ ಅವರು ಇದರ ಕಾರ್ಯಾಧ್ಯಕ್ಷರಾಗಿ ನಮ್ಮ ಈ ನಮ್ಮ ಪುನರ್ ನಿರ್ಮಾಣ ಸಮಿತಿಯಲ್ಲಿ ಇದ್ದಾರೆ. ಹಾಗೆ ತುಂಬ ಮಂದಿಯನ್ನು ಈ ಒಂದು ಊರಿನ ಈ ಪರ ಊರಿನ ಎಲ್ಲರನ್ನು ಒಟ್ಟಿಗೆ ಸೇರಿಸಿಕೊಂಡು ವಿಶೇಷವಾಗಿ ನಮ್ಮ ಕ್ಷೇತ್ರದ ಅರ್ಚಕರೊಂದಿಗೆ ಕೋಶಾಧಿಕಾರಿಯಾಗಿ ಮಹೇಶ್ವರನ್ ಮತ್ತು ಬಾಲಸುಬ್ರಹ್ಮಣ್ಯ ಇರ್ತಾರೆ. ಪ್ರಧಾನ ಕಾರ್ಯದರ್ಶಿಯಾಗಿ ಜ್ಞಾನಶೆಲ್ವಿ ಅವರು, ಮತ್ತು ಉಪಾಧ್ಯಕ್ಷರುಗಳಾಗಿ ಮುನಿರತ್ನಂ, ಸತ್ಯನಾಥನ್, ಸೀತಾ, ದಿನಕರನ್, ರಾಮನಾಥ, ಧನಭಾಗ್ಯ, ಸೌಂದರರಾಜ್, ಶೇಖರ್, ಶಿವಲಿಂಗಂ, ಮುರುಗಯ್ಯ, ಧರ್ಮಲಿಂಗಂ, VR ಕುಮಾರ್, ಜ್ಞಾನಶೇಖರ್, ಹೀಗೆ ತುಂಬ ಮಂದಿಯನ್ನು ಗೌರವ ಸಲಹೆಗಾರರಾಗಿ ಈ ಊರಿನ ಧಾರ್ಮಿಕ ಮುಂದಾಳುಗಳಾಗಿರುವಂಥ ಶ್ರೀಯುತ ಸೀತಾರಾಮಗೌಡ ಪೊಸವಳಿಕೆ, AB ಮನೋಹರ ರೈ, ಜನಾರ್ದನ ಗೌಡ ಪನೆಮಜಳು, ಶ್ರೀ ಜಗನ್ನಾಥ ಆಳ್ವ ಆಜನ, ಶ್ರೀಮತಿ ಪುಲಸ್ಯ ರೈ, ಶ್ರೀ ಗಣೇಶ್ ಕೈಕುರೆ, ಶ್ರೀ ಗಂಗಾಧರ ಗೌಡ, ಹೀಗೆ ತುಂಬ ಮಂದಿ ಸಲಹೆಗಾರರಾಗಿ ಕೃಷ್ಣನ್ ಅವರು ಮಾಜಿ ಅಧ್ಯಕ್ಷರುಗಳು, ರಾಜಕೃಷ್ಣ ಸುಂಕದಕಟ್ಟೆ, ಶ್ರೀ ಸೋಳಮುತ್ತು, ಪ್ರಭು ಕೊನಾಜೆ, ಸುಬ್ರಹ್ಮಣ್ಯ ಬೆತ್ತೋಡಿ, ಶಂಕರ್ ಕೊನಾಜೆ, ರವಿರಾಜ್ ಬೆತ್ತೋಡಿ, ನಾಗೇಂದ್ರ ಪ್ರಸಾದ್, ಮುತ್ತುಕುಮಾರ್ ಕಡಬ, ಪ್ರಕಾಶ್ ನೆಟ್ಟನ, ಸತೀಶ್ ಆಜನ, ಶ್ರೀಮತಿ ಲಿಂಗಮ್ಮ, ಹೀಗೆ ಈ ಕೇವಲ ಈ ಒಂದು ತಮಿಳು ಜನಾಂಗದವರಿಗೆ ಸಂಬಂಧಪಟ್ಟದ್ದು ಆದರೂ ಕೂಡ ಇದು ಊರಿನ ದೇವಸ್ಥಾನವಾಗಿದೆ. ಯಾಕೆಂದರೆ ಊರಿನ ಪರವೂರಿನ ಇಲ್ಲಿ ಆಜನ ಇದೆ, ಈ ಕಡೆ ಕೇನ್ಯ ಇದೆ, ಮರ್ದಾಳ ಇದೆ, ಎಲ್ಲ ತುಂಬ ಮಂದಿ ಭಕ್ತಾದಿಗಳು ಈ ದೇವಸ್ಥಾನದ ಒಂದು ಶಕ್ತಿ ಇದೆ. ಇಲ್ಲಿ ಶ್ರೀರಾಮನ ಶಕ್ತಿ ಅಗಾಧವಾಗಿರೋದರಿಂದ ಈ ಊರಿನ ಪರವೂರಿನ ಎಲ್ಲ ಭಕ್ತಾಭಿಮಾನಿಗಳು ಬರ್ತಾ ಇದ್ದಾರೆ. ಹಾಗಾಗಿ ಒಳ್ಳೆಯ ರೀತಿಯಲ್ಲಿ ಊರಿನವರನ್ನು ಒಟ್ಟಿಗೆ ಸೇರಿಸಿಕೊಂಡು ಪುನರ್ ನಿರ್ಮಾಣ ಸಮಿತಿಯನ್ನು ನಾವು ಯೋಜನೆ ಮಾಡಿಕೊಂಡು ವಿಜ್ಞಾಪನ ಪತ್ರ ಕೂಡ ಈಗಾಗಲೇ ಬಿಡುಗಡೆ ಆಗಲಿಕ್ಕಿದೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಆದಷ್ಟು ಬೇಗ ಪುನರ್ ನಿರ್ಮಾಣ ಆಗಲಿಕ್ಕೆ ಈ ಊರಿನ ಭಕ್ತಾದಿಗಳು ಹೆಚ್ಚಿನ ರೀತಿಯಲ್ಲಿ ತನುಮನದನ್ನು ಸಹಕಾರ ನೀಡುವುದರೊಂದಿಗೆ ವಿಶೇಷವಾಗಿ ಇವತ್ತು ಪತ್ರಿಕಾ ಮಾಧ್ಯಮ ಬಂಧುಗಳು ಕೂಡ ನಮ್ಮೊಂದಿಗೆ ಸಹಕರಿಸ್ತಾ ಇದ್ದಾರೆ. ಯಾಕೆಂದರೆ ಸುಮಾರು 5 ವರ್ಷಗಳ ಕಾಲ ಬಾಳಾಲಯದಲ್ಲಿ ಒಂದು ದೇವರನ್ನು ಇಟ್ಟು ಪೂಜಿಸ್ತೇವೆ ಅಂತ ಹೇಳಿದರೆ ಅದು ಒಂದು ರೀತಿಯಲ್ಲಿ ಸಂಕಷ್ಟಕ್ಕೆ ದಾರಿ ಮಾಡಿಕೊಟ್ಟ ಹಾಗೆ. ಹಾಗಾಗಿ ಆದಷ್ಟು ಬೇಗ ಎಲ್ಲರಿಗೂ ಒಂದು ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ ಸಿಗಬೇಕು ಅಂತ ಹೇಳಿದರೆ ಈ ದೇವಸ್ಥಾನವನ್ನು ಆದಷ್ಟು ಬೇಗ ಪುನರ್ ನಿರ್ಮಾಣ ಮಾಡಬೇಕೆನ್ನುವಂಥ ಕೈಂಕರ್ಯಕ್ಕೆ ನಾವೆಲ್ಲರೂ ಸೇರಿಕೊಂಡಿದ್ದೇವೆ. ರಾಮನಲ್ಲಿ ನಾವು ಬೇಡ್ತೇವೆ ಆದಷ್ಟು ಬೇಗ ದೇವಸ್ಥಾನ ನಿರ್ಮಾಣ ಆಗಿ ಎಲ್ಲರೂ ಭಕ್ತಾದಿಗಳು ಬಂದು ಪೂಜೆ ಸಲ್ಲಿಸುವಂಥ ಒಂದು ಸೌಭಾಗ್ಯವನ್ನು ಶ್ರೀರಾಮ ದೇವರು, ಆರಾಧ್ಯ ದೇವರು ನಮಗೆಲ್ಲರಿಗೂ ಒದಗಿಸಿಕೊಡ್ಲಿ. ಓಂ ಪ್ರಾತರಗ್ನಿಂ ಪ್ರಾತರಿಂದಂ ವರಾಮಹೇ ಪ್ರಾತರ್ಮಿತ್ರಾ ವರುಣಾ ಪ್ರಾತರರ್ಪಿನಾ ಪ್ರಾತರ್ಭಗಂ ಭೂಷಣಂ ಬ್ರಹ್ಮಣಸ್ಪತಿಂ ಪ್ರಾತಸ್ಸೋಮಾಮುತರುದ್ರಂ ಮೂವೇಮ ಪ್ರಾತರ್ದಿಗನ್ಮಗಾ ಮುಕ್ರಂ ಮೂವೇಮ ವಯಂ ಮುಕ್ರಮದೀರ್ಯೋ ದಂಡ ಆತ್ರಜಿತ್ಯಂ ಮನ್ಯಾಮಾರತ್ವಶ್ರೇಷ್ಠಾದಿತ್ಯಂ ಭಗಂ ಭಕ್ವೇತ್ಯಾಹ ಭಗಪ್ರಣೇತೋ ಭಗವತ್ಯಾರಾಧೋ ಭಗೇಮಾಂದ್ಯಮುದಾಪಾದತನ್ನಃ ಭಗಪ್ರಣೋ ಮಾದೇಗೋ ವಿರತ್ವೈ ಭಗಂ ಪ್ರಭವಂತತ್ಯಾಮ ಉದೇದಾನೀಂ ಭಗವಂತತ್ಯಾಮೋದ ಪ್ರಾಪಿತವತ್ಯನ್ನ
ಇಲ್ಲಿ ಎಲ್ಲ ಈ ಊರಿನ ಹಿರಿಯರೆಲ್ಲ ಸೇರಿಕೊಂಡು ಒಂದು ಫೋಟೋ ಇಟ್ಕೊಂಡು ಛಾಯಾಚಿತ್ರ ಫೋಟೋ ಇಟ್ಕೊಂಡು ಈ ಒಂದು ರಾಮ ದೇವಸ್ಥಾನವನ್ನು ಪೂಜೆ ಮಾಡ್ತಾ ಇರುವಂಥದ್ದು. ಇವತ್ತು ಒಂದು ಹೋಮವನ್ನು ಇಟ್ಕೊಂಡು ಅದರೊಟ್ಟಿಗೆ ಶಿಲಾನ್ಯಾಸವನ್ನು ಮಾಡಿ ಪೂಜ್ಯ ಸ್ವಾಮೀಜಿಗಳನ್ನು ಕರೆಸುವಂಥದ್ದು, ಅವರ ಪಾದಸ್ಪರ್ಶ ಆದ ಮೇಲೆ ಇಲ್ಲಿ ಒಂದು ವಿನೂತನವಾದಂಥ ಒಂದು ಪ್ರಕ್ರಿಯೆ ನಾವೆಲ್ಲರೂ ಸೇರಿಕೊಳ್ತೇವೆ. ಈ ಯಾವಾಗ ನಾವು ಸ್ವಾಮೀಜಿಯನ್ನು ಬರಮಾಡಿಕೊಳ್ಬೇಕು ಅಂತ ಸಣ್ಣ ಸಭೆಯಲ್ಲಿ ನಾವು ನಿಘಂಟು ಮಾಡಿದೆವು. ಅದ ನಂತರನೇ ತಮಗೆಲ್ಲ ಗೊತ್ತಿದೆ, ಎಲ್ಲ ಭಕ್ತಾದಿಗಳು ಇಲ್ಲಿ ಬಂದು ಕರ ಸೇವೆಯನ್ನು ಮಾಡಿದರು. ಸುಮಾರು ಒಂದು 10 ಲಕ್ಷದಷ್ಟು ಖರ್ಚು ಮಾಡಿದ್ದೇವೆ. ಇದು ಖರ್ಚು ಮಾಡಿದ್ದಕ್ಕಿಂತಲೂ ಜಾಸ್ತಿ ನಾವು ಕರ ಸೇವೆಯಲ್ಲಿ ಮಾಡಿದ್ದೆ ತುಂಬ ಅಂತೇಳಿ ನಾವು ಹೇಳಲಿಕ್ಕೆ ಬಹಳ ಹೆಮ್ಮೆ ಪಡ್ತೇವೆ. ತುಂಬ ಮಂದಿ ಸೇವಾಕರ್ತರು ಬಂದು ಸೇವೆ ಮಾಡಿ ಇಲ್ಲಿ ಬೆವರು ಸುರಿಸಿ ಕಷ್ಟಪಟ್ಟದ್ದು. ವಿಶೇಷವಾಗಿ ಪ್ರಥಮ ಬಾರಿಗೆ ಸ್ವಾಮೀಜಿಗಳು ಆಗಮಿಸ್ತಾರೆ. ಕೆಲವು ವಿಚಾರಗಳನ್ನು ನಾವು ಇಲ್ಲಿ ಪ್ರಸ್ತಾಪ ಮಾಡಬೇಕು, ಒಂದು 2 ನಿಮಿಷ, ತದನಂತರ ಕಾರ್ಯಕ್ರಮಕ್ಕೆ ನೇರವಾಗಿ ಹೋಗ್ತೇವೆ. ಈ ಸಭೆಯ ಅಧ್ಯಕ್ಷತೆಯನ್ನು ಶ್ರೀ ರಾಮಣ್ಣ ಅವರು ವಹಿಸಿಕೊಳ್ತಾ ಇದ್ದಾರೆ. ಪರಮಪೂಜ್ಯ ಸ್ವಾಮೀಜಿಗಳು ಈಗಾಗಲೇ ಚಯಿಸಿದ್ದಾರೆ. ಪೆರುಮಾಳ್ ಅವರು ನಮ್ಮೆಲ್ಲರ ಮಾರ್ಗದರ್ಶಕರು ಕೂಡ ಈಗಾಗಲೇ ಆಗಮಿಸಿದ್ದಾರೆ. ಹಾಗೆ ಇವತ್ತು ನಮ್ಮೊಂದಿಗೆ ಶ್ರೀಯುತ ವಾಸುದೇವ್ ಭಟ್ ಕಡ್ಡಿ ಅವರು ಧಾರ್ಮಿಕ ಮುಂದಾಳುಗಳು ಕೂಡ ನಮ್ಮೊಂದಿಗಿದ್ದಾರೆ. ಅವರ ಉಪಸ್ಥಿತಿ ಕೂಡ ಭಾಳ ಗೌರವದಿಂದ ಉಪಸ್ಥಿತಿಯನ್ನು ನಾವು ಗುರುತಿಸಿಕೊಂಡು, ಸುಜಾತ ಮೇಡಮ್ PDO ಅವರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಕೂಡ ನಮ್ಮೊಂದಿಗಿದ್ದಾರೆ. ಗೌರವ ಉಪಸ್ಥಿತಿಯಲ್ಲಿ ಶ್ರೀಯುತ ಸತೀಶ್ ಅವರು ಇದ್ದಾರೆ. ಆನಂದ್ ಅವರು, ದಿನೇಶ್ ಅವರು, ಮೇಧಪ್ಪ ಅವರನ್ನು ಕೆಲವೇ ಕ್ಷಣಗಳಲ್ಲಿ ನಮ್ಮೊಂದಿಗೆ ಸೇರಿಕೊಳ್ಳಿಕ್ಕಿದ್ದಾರೆ. ಬಂಧುಗಳೇ, ಕೆಲವು ವಿಚಾರಗಳನ್ನು ಇಲ್ಲಿ 1-2 ವಿಚಾರಗಳನ್ನು ಸ್ವಾಮೀಜಿಗಳಿಗೆ ನಾವು ಪ್ರಸ್ತಾಪ ಮಾಡಬೇಕಾಗ್ತದೆ. ತುಂಬ ಕ್ವಾರ್ಟರ್ಸ್ಗಳಿದೆ, ಅದರ ಬಗ್ಗೆ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಮೂಲತಃ ತಮಿಳುನಾಡಿನವರು ಕೆಲಸವನ್ನು ಹುಡುಕಿಕೊಂಡು ಶ್ರೀಲಂಕಾಕ್ಕೆ ಹೋಗಿ, ಶ್ರೀಲಂಕಾದಿಂದ ಮತ್ತೆ ಇಲ್ಲಿ ತಮಿಳುನಾಡಿಗೆ ನಮ್ಮ ಈ ಕರ್ನಾಟಕಕ್ಕೆ ಬಂದು ನಿರಾಶ್ರಿತರಾಗಿ ಬಂದು ಇಲ್ಲಿ ಹಲವಾರು ಕೆಲಸಗಳನ್ನು ಬಹಳ ಭಕ್ತಿಯಿಂದ ಮಾಡ್ತಾ ಬಂದಿದ್ದೇವೆ. ಟ್ಯಾಪಿಂಗ್ ಮಾಡಿದರೂ ಕೂಡ ಒಂದಷ್ಟು ಹಣವನ್ನು ದೇವಸ್ಥಾನಕ್ಕೆ ವಿನಿಯೋಗಿಸುವ ದೊಡ್ಡ ಮನೋಭಾವದವರು ಈ ತಮಿಳು ಜನಾಂಗದವರು. ವಿಶೇಷವಾಗಿ ತಮಗೆಲ್ಲ ಗೊತ್ತಿದ್ದ ಹಾಗೆ ಪ್ರತಿ ಕ್ವಾರ್ಟರ್ಸಲ್ಲಿ ಪೊಲೀಸ್ನವರಿದ್ದಾರೆ, ಆರ್ಮಿಯವರಿದ್ದಾರೆ, ಬೇರೆ ಬೇರೆ ಈ ರೀತಿಯಲ್ಲಿ ಸಮಾಜ ರಾಷ್ಟ್ರ ಸೇವೆಯನ್ನು ಮಾಡುವಂಥ ಹಲವಾರು ಮಂದಿ ಪ್ರತಿ ಕ್ವಾರ್ಟರ್ಸಲ್ಲಿ ಇರುವಂಥದ್ದು ಬಹಳ ವಿಶೇಷವಾದದ್ದು. ನಾವು ಯಾಕೆಂದರೆ ರಾಷ್ಟ್ರಾಭಿಮಾನಕ್ಕೆ, ರಾಷ್ಟ್ರಭಕ್ತಿಗೆ ಹೆಚ್ಚಿನ ರೀತಿಯಲ್ಲಿ ಗೌರವ ಕೊಡುವಂಥ ಜನಾಂಗದವರು. ಅದಕ್ಕಿಂತಲೂ ಮಿಗಿಲಾಗಿ ದೇವಸ್ಥಾನ, ಈಗಾಗಲೇ ಪೂಜ್ಯ ಸ್ವಾಮೀಜಿಗಳಲ್ಲಿ ಬರುವಾಗಲೇ ಹೇಳ್ತಾ ಇದ್ದೆ, ಅವರು ಊಟ ಮಾಡಲಿ ಮಾಡದೇ ಇರಲಿ, ಆದರೆ ದೇವಸ್ಥಾನ ಪ್ರತಿ ಕ್ವಾರ್ಟರ್ಸಲ್ಲಿ ಕಾಲೋನಿಯಲ್ಲಿ ದೇವಸ್ಥಾನವನ್ನು ಕಟ್ಟಿ ಅಲ್ಲಿ ಪ್ರತಿ ನಿತ್ಯ ಪೂಜೆಯನ್ನು ಮಾಡಿ ವಿಜೃಂಭಣೆಯಿಂದ ವಾರ್ಷಿಕ ಉತ್ಸವವನ್ನು ಮಾಡ್ತಾ ಬಂದಿರುವಂಥದ್ದು ನಮ್ಮೆಲ್ಲರ ಹೆಮ್ಮೆ ಅಂತ ಹೇಳಬೇಕು. ಒಂದು ಚಪ್ಪಾಳೆ ತಟ್ಟುವ. ಯಾಕೆಂತೇಳಿದರೆ ಈ ದೇವರ ಕಾರ್ಯ, ದೇವಿ ಕಾರ್ಯಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡುವವರು ತಮಿಳು ಜನಾಂಗದವರು, ಕೊಡ್ತಾ ಬಂದವರು. ಕೇವಲ ತಮಿಳು ಮಾತ್ರ ಅಲ್ಲದೆ ಈ ಊರಿನ ಎಲ್ಲ ಜನರನ್ನು ವಿಶ್ವಾಸವನ್ನು ತೆಗೆದುಕೊಂಡು ಒಟ್ಟಿಗೆ ಸೇರಿಕೊಂಡು ಎಲ್ಲ ಜಾತಿ ಮತ ಭೇದ ಭಾವ ಇಲ್ಲದೆ ಒಟ್ಟಿಗೆ ಸೇರಿ ನಮ್ಮ ಹಿಂದೂ ಸಮಾಜಕ್ಕೋಸ್ಕರ ಒಂದಿಷ್ಟು ಕೆಲಸಗಳನ್ನು ಮಾಡ್ತಾ ಬಂದಿರುವಂಥದ್ದು ಇತಿಹಾಸ. ಅದೇ ರೀತಿಯಲ್ಲಿ ಇಲ್ಲಿ ಪ್ರತಿ ಕ್ವಾರ್ಟರ್ಸಲ್ಲಿ ಕೂಡ ದೇವಸ್ಥಾನವನ್ನು ಇಟ್ಟುಕೊಂಡು ಪೂಜೆ ಮಾಡ್ತಾ ಇರುವಂಥದ್ದು ಕೂಡ ನಮ್ಮ ಹೆಮ್ಮೆಯ ವಿಚಾರ. ಈ ನೆಲೆಯಲ್ಲಿ ಇವತ್ತು
ಬಹಳ ಖುಷಿ ಪಡುವ ವಿಚಾರ ಅಂತ ಹೇಳಿದರೆ ತುಂಬ ಮಂದಿಯನ್ನು ಕರೆಸಿ ಒಂದು ಸಣ್ಣ ಮಟ್ಟಿಗೆ ಶಿಲಾನ್ಯಾಸವನ್ನು ಮಾಡುವ ಮುಖೇನ ಸ್ವಾಮೀಜಿಗಳನ್ನ ಇಲ್ಲಿ ಬರಮಾಡಿಕೊಂಡಿದ್ದೇವೆ. ತಮ್ಮೆಲ್ಲರನ್ನು ಕೂಡ ಬಹಳ ಆದರಪೂರ್ವಕವಾಗಿ ಬರಮಾಡಿಕೊಂಡು ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ, ಬಾಳಲ್ಲಿ ಒಂದಾಗಿ ಬಾ ನಮ್ಮ ಜೊತೆಯಾಗಿ, ಕ್ಷಣ ಕ್ಷಣವು ಬೆಳಕಾಗಿ ನೆರಳಾಗಿ ಬಾ, ಬಂದು ನೀ ನಮ್ಮ ಗೆಲುವಾಗಿ ಬಾ. ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ. ನಾವು ದೇವರ ಹತ್ತಿರ ಹೋಗಬೇಕಿದ್ರೆ, ದೇವರು ನಮ್ಮ ಇಚ್ಛೆ ಈಡೇರಿಸಬೇಕಿದ್ರೆ ಮೊದಲಾಗಿ ನಮ್ಮನ್ನು ನಾವು ಶುದ್ಧಿ ಮಾಡಿಕೊಳ್ಬೇಕು. ನಮ್ಮ ಸ್ವಚ್ಛ ಮನಸ್ಸು, ಇಲ್ಲಿ ಒಂದು ಐಕ್ಯಮತ್ಯ ಹೋಮ ಅಂತ ಇದೆ. ನಮ್ಮಲ್ಲಿ ನಿಜವಾಗಿ ಮನಸ್ಸು ಶುದ್ಧ ಇದ್ದರೆ ಯಾರನ್ನೂ ನಾವು ದ್ವೇಷ ಮಾಡಿದ್ರೆ, ಐಕ್ಯಮತ್ಯ ಅಂದರೆ ಎಲ್ಲರೂ ಸೇರಿಸುವಂಥದ್ದು. ನಮ್ಮ ಮನಸ್ಸು ಶುದ್ಧವಾಗಿದೆ, ನಾವು ಸ್ವಾಭಾವಿಕವಾಗಿ ನಾವೆಲ್ಲ ಒಟ್ಟಿಗೆ ಸೇರ್ತೇವೆ. ಬೇರೆ ಬೇರೆ ರೀತಿಯ ಮನಸ್ಸುಗಳು ಇರಬಾರ್ದು. ನಮ್ಮ ಮನಸ್ಸುಗಳು ಸ್ವಚ್ಛವಾಗಿ, ಅಂದರೆ ಇಲ್ಲಿ ದೇವರು ಸಹ ನಿಂತು ಬಿಡ್ತಾನೆ, ರಾಮನಲ್ಲಿ ನಿಲ್ತಾನೆ. ನಾವು ದೇವರಿಗೆ ಏನು ಕೊಡ್ತೇವೆ ಅನ್ನುವಂಥದ್ದೇ ಇರೋದು, ದೇವರನ್ನು ಎಷ್ಟು ನಂಬ್ತೇವೆ ಅನ್ನುವಂಥದ್ದೇ ಇರೋದು. ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗಲಿಕ್ಕೆ ಉಂಟು ಅಂತ ಕೇಳಿದವರಿದ್ದಾರೆ. ನಾನು ಕರಸೇವೆಗೆ ಹೋಗುವಾಗ ಅಲ್ಲಿ ಒಂದು 300ಕ್ಕಿಂತ ಮೇಲೆ ಜನರನ್ನು ಕರಸೇವಕರನ್ನು ಗುಂಡು ಹಾಕಿ ಕೊಂದಿದ್ದಾರೆ. ಮುಲಾಯಂ ಸಿಂಗ್ ಯಾದವ್ ಆಗ ಮುಖ್ಯಮಂತ್ರಿ ಫೈರಿಂಗ್ನಲ್ಲಿ 300ಕ್ಕಿಂತ ಹೆಚ್ಚು ಜನ. ನಾವು ಹೋಗುವಾಗಲೂ ಅಷ್ಟೇ, ರಾಮನಿಗೋಸ್ಕರ ಈ ಜೀವ ಹೋಗಿಬಿಡ್ಲಿ ಅಂತೇಳಿ, ಈ ಶರೀರ ಹೋಗಲಿ, ಏನೇ ತೊಂದರೆ ಇಲ್ಲ ಅಂತೇಳಿ. ಹೋಗುತ್ತಿದ್ರೆ ಸುಮ್ಮನೆ ಬಿದ್ದು ಹೋಗೋದಕ್ಕೆ ರಾಮನಿಗೋಸ್ಕರ ಹೋಗಬೇಕು ಅಂತೇಳಿ ಆ ತ್ಯಾಗ, ಅಂಥ ಮನಸ್ಸಿತ್ತು. ಸುಮಾರು 10 ಲಕ್ಷ ಸ್ವಯಂ ಸೇವಕರಲ್ಲಿ ಬಂದಿದ್ರು, ಅವರಿಗೆಲ್ಲರಿಗೂ ಅದೇ ಮನಸ್ಸಿತ್ತು. ಏನಾದರೂ ರಾಮ ಮಂದಿರ ಕಟ್ಟಿದ ಬಿಡೋದಿಲ್ಲ ಅಂತೇಳಿ. ಬಹುಶಃ ಹೆಚ್ಚಿನ ಜನ ಅದು ಆಗುವಂಥದ್ದಲ್ಲ ಅಂತ ತಿಳ್ಕೊಂಡಿದ್ದೆವು. ಕೋರ್ಟ್ ಬೇರೆ, ಕೋರ್ಟಿನ ಸಂಗತಿ ಬೇರೆ ಉಂಟು, ಇಲ್ಲಿನ ವಿರೋಧಗಳು ಬೇಕಾದಷ್ಟುಂಟು, ಬೇರೆ ಬೇರೆ ಪಕ್ಷಗಳವ್ರದ್ದು ಬೇರೆ ಬೇರೆ ಚಿಂತನೆ ಯೋಚನೆಗಳು. ಆದರೆ ಆಯ್ತಲ್ಲ, ಈಗ ಆಗ್ತಾ ಇದೆ ಅಲ್ಲ, ಅಂದರೆ ಆ ಸಂಕಲ್ಪ ಶಕ್ತಿ ಕಟ್ಟಿಯೇ ಕಟ್ತೇವೆ ಅನ್ನೋದು, ಮಂದಿರ ಅಲ್ಲೇ ಕಟ್ತೇವೆ ಅನ್ನೋಂಥದ್ದು. ಹಾಗೆ ಅಲ್ಲೇ ರಾಮ ಮಂದಿರ ಎದ್ದು ನಿಲ್ತಾ ಇದೆ, ಹಿಂದೂ ಸಮಾಜ ಎದ್ದು ನಿಲ್ತಾ ಇದೆ. ಇಲ್ಲಿ ಒಂದು ರಾಮ ಮಂದಿರ ಆಗಲಿ, ನಿಮ್ಮೆಲ್ಲರ ಸಹಾಯ ಸಹಕಾರ ಮತ್ತು ಶ್ರಮ, ಭಕ್ತಿ ಶಕ್ತಿ ಇದರ ಮೂಲಕ ಎಲ್ಲವೂ ನಡೆಯಲಿ. ಸ್ವಾಮೀಜಿಯವರ ಆಶೀರ್ವಾದವಿದೆ, ಎಲ್ಲರ ಆಶೀರ್ವಾದವಿದೆ, ದೇವರ ಕೃಪೆ ಇರುತ್ತದೆ. ನಾವು ಏನನ್ನು ಮಾಡ್ತೇವೋ ಅದಕ್ಕೆ ಒಳ್ಳೆಯ ಕೆಲಸ ಆದರೆ ದೇವರ ಕೃಪೆ ಇದ್ದೇ ಇರ್ತದೆ. ನಾವು ಚರಿತ್ರೆಯನ್ನು ಹಿಂದೆ ತಿರುಗಿ ನೋಡಿದಾಗ ಚೋಳರು ಇಡೀ ವಿಶ್ವವನ್ನು ಆಕ್ರಮಿಸಿದ ಅಲ್ಲದೆ ಅದರ ಆಳ್ವಿಕೆಗೆ ಒಳಪಟ್ಟು ಈಗ ತಮಿಳುನಾಡಿಗೆ ಎಲ್ಲೂ ಕಾಲಿಟ್ಟರೂ ಸಾವಿರಾರು ವರ್ಷಗಳು ಆದರೂ ಆ ಗೋಪುರ ಮತ್ತು ವಿನ್ಯಾಸಗಳು ಇವತ್ತು ನಶಿಸಿ ಹೋಗದಂಥ ಕಣ್ಣಿಗೆ ದೃಶ್ಯ ಇವಾಗಲೂ ನಿಮಗೆ ತಮಿಳುನಾಡು ಪ್ರತಿಯೊಂದು ಕ್ಷೇತ್ರಕ್ಕೆ ಹೋದರೂ ಅಲ್ಲಿ ಕಾಣಬಹುದು. ಇದು ಚೋಳರ ಹಿಂದೂ ಧರ್ಮದಲ್ಲಿರುವಂತಹ ನಂಬಿಕೆ ಮತ್ತು ಶಿವಭಕ್ತ ಇದ್ದ ಕಾರಣ ಅದು ಇವಾಗಲೂ ನಿಮಗೆ ಕಾಣಲಿಕ್ಕೆ ಸಿಗ್ತದೆ. ಈಗ ವಿಶ್ವದಲ್ಲಿ 7 ಅದ್ಭುತಗಳು ಅದರಲ್ಲಿ ಒಂದು ಬಿಟ್ಟಿದ್ದಾರೆ. ಅದು ಯಾವ ವಿಚಾರಕ್ಕೆ ಬಿಟ್ಟಿದ್ದಾರೆ ಗೊತ್ತಿಲ್ಲ. ನೀವು ತಂಜಾವೂರಿಗೆ ಹೋದರೆ ಬೃಹದೀಶ್ವರ ದೇವಸ್ಥಾನವನ್ನು ನೀವು ನೋಡಿದರೆ ಒಂದಲ್ಲ ಎರಡಲ್ಲ ಹಲವಾರು ವರ್ಷ ಹೋದರೂ ಕೂಡ ಅದರ ಮಹತ್ವ ಇವತ್ತಿಗೂ ಯಾರಿಗೂ ಸಂಶೋಧನೆ ಮಾಡಲಿಕ್ಕೆ ನಿಲ್ಕುವುದಿಲ್ಲ. ನಮ್ಮ ಕಲ್ಪನೆಗೆ ನಿಲ್ಕದಂತಹ ಒಂದು ವಿಚಿತ್ರವಾದ ಒಂದು ನಿರ್ಮಾಣ. ಹಾಗೆಯೇ ಈಗ ನಮ್ಮ ಧಾರ್ಮಿಕ ಮುಖಂಡರು ಒಂದು ಹೇಳಿದ್ದಾರೆ, ಅಯೋಧ್ಯೆಯಲ್ಲಿ ರಾಮ ಜನ್ಮಭೂಮಿಯಲ್ಲಿ ಈಗ ಬಹಳ ಸುಂದರವಾಗಿ ಪ್ರತಿಯೊಬ್ಬ ಹಿಂದೂಗಳು, ವಿಶ್ವದಾದ್ಯಂತ ಇರುವಂತಹ ಪ್ರತಿಯೊಬ್ಬ ಹಿಂದೂಗಳು ಎದೆ ಉಬ್ಬಿಸಿ ತಲೆ ನಿಮಿತ್ತು ನೋಡುವಂತಹ ಒಂದು ಸುಂದರ ಕಾರ್ಯ ಆಗ್ತಾ ಇದೆ. ಯಾವಾಗ ಸ್ವಾಮಿ? ಇವಾಗ ಅಲ್ವಾ? ಹಲವು ಶತಮಾನಗಳು ಯುಗಗಳು ಸಂದಿರಬಹುದು. ಆದರೆ ನಮ್ಮ ತಮಿಳರ ವಿಶೇಷತೆ ಏನಂದರೆ, ನಾವು ಹೊಟ್ಟೆಪಾಡಿಗಾಗಿ ಬ್ರಿಟಿಷರ ವಸಾಹತಿಗೆ ಒಳಪಟ್ಟ ಶ್ರೀಲಂಕಾದಲ್ಲಿರುವಾಗ, ರಾವಣನ ರಾಜ್ಯದಲ್ಲಿರುವಾಗ ನಾವು ಶ್ರೀರಾಮದ ಗುಡಿಗಳನ್ನು ನಮ್ಮ ಶಕ್ತಿ ಭಕ್ತಿಗೆ ಅನುಗುಣವಾಗಿ ನಾವು ಅಲ್ಲಿ ಕಟ್ಟಿಕೊಂಡು ವಿಜೃಂಭಣೆಯಿಂದ ಪೂಜೆಗಳನ್ನು ಮಾಡಿ ಶ್ರೀರಾಮನನ್ನು ನಾವು ಅಲ್ಲೇ ನಮಿಸಿದ್ದೇವೆ. ಆದ ಕಾರಣ ತಮಿಳರಿಗೆ ಇವತ್ತು ಈ ಜನವರಿ ಒಂದು ತಿಂಗಳಲ್ಲಿ ನಾವು ಒಂದು ತಿಂಗಳಂದರೆ ಪ್ರತಿಯೊಂದು ಮನೆಯಲ್ಲಿ ವ್ರತ ಅಂದರೆ ಅದು ಎಲ್ಲರಿಗೆ ಸತೀಶನ ನಮ್ಮ ತಮಿಳು ಜನಾಂಗದ ಒಡನಾಡಿಯಾಗಿರ್ತಾರೆ, ಅವರಿಗೆ ಗೊತ್ತಿರ್ತದೆ. ಆವತ್ತು ಆ ಒಂದು ತಿಂಗಳಲ್ಲಿ ವ್ರತ ಹೇಗಿರಬೇಕು, ಹಿಂದೂ ಧರ್ಮ ಏನು ಹೇಳಿಕೊಟ್ಟಿದೆ. ನಮ್ಮವರಿಗೆ ಯಾರಿಗೂ ಹಿಂದೂ ಧರ್ಮದ ಬಗ್ಗೆ ಪಾಂಡಿತ್ಯ ಇಲ್ಲ, ಆದರೂ ಆಚರಣೆಯಲ್ಲಿ ನಮ್ಮ ಜನಗಳಿಗೆ ಇದೆ. ಅಷ್ಟು ಶ್ರದ್ಧಾಭಕ್ತಿಯಿಂದ ಆಗಿ ಆ ಒಂದು ತಿಂಗಳು ಆಚರಣೆ ಮಾಡಿ
ಮಕರ ಸಂಕ್ರಾಂತಿ ದಿನದಂದು ವಿಶೇಷವಾದ ಒಂದು ಮೆರವಣಿಗೆ ಮಾಡಿ ಶ್ರೀರಾಮನನ್ನು ಪೂಜಿಸುವ ಒಂದು ಭಕ್ತಿ ನಮ್ಮ ತಮಿಳರಲ್ಲಿದೆ. ಆದ ಕಾರಣ ಏನೋ ಗೊತ್ತಿಲ್ಲ, ನಮ್ಮ ಈ ಕ್ಷೇತ್ರದ ಒಂದು ಮಹತ್ವ ಒಂದು ಏನಂದರೆ, ಸುಮಾರು ಒಂದು 60-65 ವರ್ಷ ಇರ್ಬೋದು ಕಾಣ್ತೇವೆ ನಮ್ಮ ಮಿತ್ರರಿಗೆ. ಅವರ ತಂದೆ ಆವತ್ತೇ ಹೊಳೆದಿರಬೇಕು, ನನ್ನ ಮಗನ ಹೆಸರು ರಾಮ ಆಗಬೇಕು ಅಂತ. ಆ ರಾಮ ಒಂದು ರಾಮಗುಡಿಗೆ ಒಂದು ನಿರ್ಮಾಣ, ಒಂದು ಸುಂದರವಾದ ನಿರ್ಮಾಣ ಆಗುವ ಒಂದು ಅಧ್ಯಕ್ಷನ ವಹಿಸಿದ್ದಾರೆ ಅಂದರೆ ಅವರ ತಂದೆ ತಾಯಿಗಳಿಗೆ ಅವತ್ತೇನು ದೇವರು ಕರುಣಿಸಿದಾರೆ ಗೊತ್ತಿಲ್ಲ. ಶ್ರೀರಾಮ ಅಂತ ಹೇಳೋದಕ್ಕೆ ಬಲ ಶ್ರೀರಾಮನೇ ಈಗ ಅವರು. ಅವರ ಪರಿಶ್ರಮ, ನಮ್ಮ ಜನಾಂಗಕ್ಕೆ ಅವರು ಮಾಡುವಂಥ ಸೇವೆ, ಅವರ ಉತ್ತಂಗಕ್ಕೆ ಏರಿದರೂ ಕೂಡ ಈ ಮೂಲವನ್ನು ಅವರು ಮರೆಯಿಲ್ಲ. ಅದೇ ಥರ ನಮ್ಮ ತ್ಯಾಗ ಪಿ.ಟಿ. ಮಾಸ್ಟರ್ ಕೂಡ ನಮಗೆ 2 ಸಲ ಫೋನಲ್ಲಿ ಮಾತಾಡಿದ್ರು. ನನಗೆ ತುಂಬ ಹೆಮ್ಮೆ ಆಗಿದೆ. ಯಾಕೆಂದರೆ ನಮ್ಮ ಜನಗಳ ಎದುರಿಗೆ, ನಮ್ಮ ಜನಗಳಿಗಿರುವಂಥ ಒಳ್ಳೆಯ ಒಂದು ಗುಣ, ದೈವಭಕ್ತಿಯನ್ನು ನಾನು ಈ ಸಭೆಯಲ್ಲಿ ನಿಮಗೆ ಕೆಲವರಿಗೆ ತಿಳಿಸಬೇಕನ್ನಿಸ್ತದೆ. தயவு செய்து தலைவர்களே, நம்ம கோவில் கட்டுறது முக்கியம் இல்லை, கட்டின பிறகு நம்ம எப்படி ಅದನ್ನು வழி நடத்தணும், ಭಕ್ತಿ எப்படி இருக்கணும் ಅದು இருக்கணும். ನಾವು ಈ ತಮಿಳರು ವಿದ್ಯಾ ಕ್ಷೇತ್ರದಲ್ಲಿ ಏನೋ ಒಂದು 50-60% ಮುಂದೆ ಹೋಗಿದ್ದೇವೆ. ಉದ್ಯೋಗ ಕ್ಷೇತ್ರದಲ್ಲಿ ಮುಂದೋಗಿದ್ದೇವೆ, ವ್ಯಾವಹಾರಿಕವಾಗಿ ಮುಂದೋಗಿದೆ, ಧಾರ್ಮಿಕವಾಗಿ ಮತ್ತು ಮುಂದೋಗಿದ್ದೇವೆ. ಆದರೆ ನಮ್ಮ ಹುಡುಗರಾಗಲಿ, ನಮ್ಮ ಹಿರಿಯರಾಗಿ ಈ ರಾಜಕೀಯವಾಗಿ ಪ್ರಬಲವಾಗಲಿಲ್ಲ. ಅದೊಂದಾಗಿದ್ದರೆ ನಾವು ಇಲ್ಲಿ ಕರ್ನಾಟಕದಲ್ಲಿ ಸಂತುಷ್ಟರು. ನಮಗೆ ಏನಿದ್ರು ನಾವು ಮೂಲತಃ ನಮಗೆ ತಮಿಳು ಭಾಷೆ ಆದ್ರೂ ಕೂಡ ನಾವು ಕನ್ನಡಿಗರೇ. ಯಾಕೆಂದರೆ ನಮಗೆ ಬಂದಾಗ 1972 ನಮಗೆ ಬಂದು ನಾವು ಕಾಲ ಇಟ್ಟಿದೆ ಈ ಕನ್ನಡ ಭೂಮಿಯಲ್ಲಿ. ಅಲ್ಲಿಂದ ಇಲ್ಲಿಯವರೆಗೆ ನಾವು ಶ್ವಾಸಿದ ಪರಿಶುದ್ಧವಾದ ಗಾಳಿ ಆಗಲಿ, ನೀರಾಗಲಿ, ಅನ್ನ ಸಕಲವನ್ನು ಕೊಟ್ಟಂತ ನಮಗೆ ಈ ಕನ್ನಡ ಭೂಮಿಗೆ ನಾವು ಯಾವಾಗಲೂ ಚಿರಋಣಿ. ಭೂಮಿಯ ಬಿಸಿ ಏರ್ತಾ ಇದೆ, ಎಲ್ಲ ಭಾಗದಲ್ಲಿ ಬಿಸಿಯಿಂದಾಗಿ ಈ ತಾಪ ಏರ್ತಾ ಇರತಕ್ಕಂಥ ಈ ಸನ್ನಿವೇಶದಲ್ಲಿ ಬೇರೆ ಬೇರೆ ರೀತಿಯ ಆರೋಗ್ಯಕ್ಕೆ ಮತ್ತು ಬೇರೆ ಬೇರೆ ರೀತಿಯ ಕೂಲಿ ಕಾರ್ಮಿಕರಿಗೂ ಈ ಬಿಸಿಲಿನಲ್ಲಿ ಕೆಲಸ ಮಾಡಲಿಕ್ಕೆ ಕೂಡ ಕಷ್ಟದ ಕಾಲ ಆಗಿ ಹೋಗಿದೆ. ಎಲ್ಲ ಸಂಕಷ್ಟದಿಂದ ದೇವರು ಪಾರು ಮಾಡಬೇಕು. ಜನಸಾಮಾನ್ಯನ ಬದುಕಿಗೂ ಜೀವನಕ್ಕೂ ದಾರಿಯಾಗತಕ್ಕಂಥ ನೆಲೆಯಲ್ಲಿ ಮುಂದೆ ಬರತಕ್ಕಂಥ ದಿವಸಗಳಲ್ಲಿ ಯಾವುದೇ ಕೊರೋನಾ ಅಥವಾ ಯಾವುದೇ ಸಾಂಕ್ರಾಮಿಕ ರೋಗದ ಭೀತಿಯಿಂದ ಆ ಸಂಸಾರಗಳನ್ನು ಸದಾ ಸಂರಕ್ಷಣೆ ಮಾಡಲಿ ಅಂತ ಪ್ರಾರ್ಥನೆ. ಶಿಲಾನ್ಯಾಸಕ್ಕೆ ಸಹ ಬರುವಾಗ ಸ್ವಲ್ಪ ಸಮಯಕ್ಕೆ ಸರಿಯಾಗಿ ಮುಟ್ಟಿದ್ದೇನೆ ಅಂತ ಹೇಳಿದರೆ ಬಹುಶಃ ರಾಮ ಅನುಗ್ರಹಿಸಿದ್ದಾನೆ ಅಂತ ನಾನು ಅರ್ಥ ಮಾಡಿಕೊಳ್ತೇನೆ. ತುಂಬ ಸಂತೋಷ ಆಯಿತು. ಇವತ್ತು ಭಾಷೆಗೆ ಮತ್ತು ಜಾತಿಗೆ ಅಂತರ ಪ್ರೀತಿಯಲ್ಲಿಲ್ಲ, ಪ್ರೀತಿ ಎಲ್ಲರಲ್ಲಿ ಒಂದೇ. ಒಡಲಿನ ಅಂತರಾಳದಲ್ಲಿರತಕ್ಕಂಥ ಪ್ರೀತಿಗೆ ಅದಕ್ಕೆ ಜಾತಿ ಇದ್ದು ಅದು ಬೆಳೆಯುವಂಥದ್ದು. ನೀವೆಲ್ಲ ನಾನು ಹೇಳೋದು, ನಮ್ಮ ದೇಶದ ಸಾರ್ವಭೌಮತ್ವದಲ್ಲಿ, ರಾಷ್ಟ್ರೀಯತೆಯಲ್ಲಿ, ಸಾರ್ವಭೌಮತ್ವದಲ್ಲಿ ಕ್ಷಾತ್ರ ತೇಜಸ್ಸಿಗೆ ಶಕ್ತಿ ಕೊಟ್ಟಂಥ ಒಂದು ಸಮುದಾಯ ಇದ್ದರೆ ಅದು ತಮಿಳು ಸಮುದಾಯ, ತಮಿಳಿಯನು. ಅವರು ಎಲ್ಲದರಲ್ಲಿಯೂ, ಯಾಕಂತ ಹೇಳಿದರೆ ಇವತ್ತು ನಮ್ಮ ಕರಾವಳಿ ಪ್ರದೇಶದಲ್ಲಿ ಮೊಗವೀರರು ಹೇಗೆ ನಮ್ಮ ಈ ಕರಾವಳಿಯನ್ನು ಸಂರಕ್ಷಣೆ ಮಾಡ್ತಾರೋ ಹಾಗೆ ಆ ಭಾಗದಲ್ಲಿ ತಮಿಳಿಯನರು ಭಾಳಷ್ಟು ಪ್ರಬಲರು, ಆದ್ದರಿಂದ ಪ್ರಬುದ್ಧರು. ಅದಕ್ಕೋಸ್ಕರ ಎಂಥ ಅನ್ಯಾಯ ಬಂದರೂ ಅದನ್ನು ಎಷ್ಟು ಮೀರಿ ಹೋದರೆ ಅದನ್ನು ಹೇಗೆ ಕಡಿವಾಣದಲ್ಲಿ ಹಾಕ್ತಾರಂತ ಹೇಳಿ ಎಷ್ಟೋ ಸನ್ನಿವೇಶಗಳು ನಮ್ಮ ದೇಶದಲ್ಲಿ ನಡೆದದನ್ನು ನಾವು ನೋಡಿದ್ದೇವೆ. ನಾವು ಯೋಚನೆ ಮಾಡಬೇಕು. ಇವತ್ತು ನೀವು ಒಂದಷ್ಟು ಜನ ಅಲ್ಲಿ ತಮಿಳುನಾಡಿನಿಂದ ಬಂದರು, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನೆಲೆಸಿ ನೀವು ಕರ್ನಾಟಕದವರಾಗಿದ್ದೀರಿ, ಕರ್ನಾಟಕವನ್ನು ಭಾಳ ಪ್ರೀತಿ ಮಾಡ್ತೀರಿ ಅಂಥೇಳಿ ನೀವು ಕರ್ನಾಟಕವನ್ನು ಪ್ರೀತಿ ಮಾಡಿದರೂ ತಮಿಳು ರಾಷ್ಟ್ರವನ್ನು ಕೂಡ ಪ್ರೀತಿ ಮಾಡಬೇಕು, ನಿಮ್ಮತನವನ್ನು ಕೂಡ ನೀವು ಪ್ರೀತಿ ಮಾಡಬೇಕು. ಇಲ್ಲಿ ನೀವೆಲ್ಲ ಈ ದೇವಸ್ಥಾನ, ಇವತ್ತು ನಾನು ದೇವಸ್ಥಾನ ಶಿಲ್ಪಿಗಳಿದ್ದಾರೆ, ದೇವಸ್ಥಾನ ಕಟ್ಟುವುದು ದೊಡ್ಡ ಕಷ್ಟ ಅಲ್ಲ. ಇವತ್ತು ದೇವಸ್ಥಾನ ಕಟ್ಬೋದು, ಎಷ್ಟು ಕಷ್ಟ ಆದರೂ ಕಟ್ಬೋದು. ಯಾಕಂದರೆ ಅಷ್ಟು ಒಳ್ಳೆ ಒಳ್ಳೆ ಶಿಲ್ಪಿಗಳು, ವಾಸ್ತುಶಾಸ್ತ್ರಜ್ಞರು ಎಲ್ಲರೂ ಒಳ್ಳೆ ಚೆನ್ನಾಗಿದ್ದಾರೆ. ಇವತ್ತು ಅಷ್ಟು ಪ್ರಬುದ್ಧರಾದವರಿದ್ದಾರೆ. ಆದ್ದರಿಂದ ಇವತ್ತು ದೇವಸ್ಥಾನ ಕಟ್ಟುವುದು ದೊಡ್ಡ ವಿಷಯ ಅಲ್ಲ, ದೇವಸ್ಥಾನವನ್ನು ಮುಂದೆ ನಡೆಸುವುದು. ದೇವಸ್ಥಾನ ನಡೆಸುವುದು ಅಂತ ಹೇಳಿದರೆ ಹೇಗೆ? ದೇವಸ್ಥಾನ ಕಟ್ಟಿದ ಮೇಲೆ ದೇವಸ್ಥಾನಕ್ಕೆ ಬಾಗಿಲಿಗೆ ಭಕ್ತರು ಹೋದರೆ ತಾನೇ ದೇವರ ಸಾನ್ನಿಧ್ಯ ಬೆಳಗುವುದು. ಬರೇ ಭಟ್ರು ಬಂದು ಪೂಜೆ ಮಾಡಿ, ಅವರೊಂದು ಹೊತ್ತು ಪೂಜೆ ಮಾಡಿ ಅವರಿಗೂ ಮತ್ತು ಉತ್ಸಾಹ ಕಡಿಮೆ ಆಗ್ತದೆ ಪೂಜೆ ಮಾಡಲಿಕ್ಕೆ. ಅದು ಪೂಜೆ ಮಾಡುವ ರೀತಿಯಲ್ಲಿ ಸಹ ಮಾಡಲಿಕ್ಕೆ ಆಗೋದಿಲ್ಲ. ಆ ಥರ ಎಲ್ಲ ಪರಿಸ್ಥಿತಿ ಬರ್ತದೆ. ಅದಕ್ಕೋಸ್ಕರ ದೇವಸ್ಥಾನ ಕಟ್ಟುವುದು ದೊಡ್ಡದಲ್ಲ, ದೇವಸ್ಥಾನ ಮುಂದೆ, ದೇವಸ್ಥಾನ ಕಟ್ಟಿದ ಮೇಲೆ ನಾವೆಲ್ಲ ಭಕ್ತರು ಭಕ್ತಿಯಲ್ಲಿ ಹೋಗೋದು, ದೇವಸ್ಥಾನದ ಶುಚಿತ್ವವನ್ನು ಕಾಪಾಡೋದು, ದೇವರ
ಪರಿಸರದಲ್ಲಿ ದೇವಸ್ಥಾನಕ್ಕೆ ಸರಿಯಾಗಿ ನಾವು ಇರಬೇಕು. ಇವತ್ತು ದೇವಸ್ಥಾನ ಭಾಳಷ್ಟು ಇದೆ, ನಮ್ಮ ದೇಶದಲ್ಲಿ ಭಾಳಷ್ಟು ದೇವಸ್ಥಾನಗಳಿದೆ. ಭಾಳಷ್ಟು ದೇವಸ್ಥಾನದ ಜೀರ್ಣೋದ್ಧಾರ ಎಲ್ಲ ಆಗ್ತಾಯಿದೆ, ಭಾಳಷ್ಟು ಕಾರ್ಯಕ್ರಮಗಳು ನಡೀತಾ ಇದೆ. ಆದರೆ ನಾವು ಯೋಚನೆ ಮಾಡಬೇಕು, ದೇವಸ್ಥಾನದ ಕಾರ್ಯವೈಖರಿಯಲ್ಲಿ ಇವತ್ತು ದೇವಸ್ಥಾನದ ಸ್ಥಿತಿಗತಿಗಳು ಹೇಗಿರ್ತದೆ. ಒಂದು ದೇವಸ್ಥಾನದಲ್ಲಿ 23-24 ಗುಂಪುಗಳು, ಅದರ ಬೇಡೆಯಲ್ಲಿ ಜಾತೀಯತೆ ಬೇರೆ, ಅದರೆಡೆಯಲ್ಲಿ ಶೋಷಣೆ, ಇದೆಲ್ಲದ ಪ್ರಭಾವ ಇನ್ನೂ ಕೂಡ ಇದೆ. ಇದಕ್ಕೆಲ್ಲ ಕಾರಣ ಏನು? ದೇವಸ್ಥಾನ ಅನ್ನೋದು ಅದೊಂದು ಪವಿತ್ರವಾದಂಥ ಕ್ಷೇತ್ರ. ಮೊದಲು ನಾವು ದೇವಸ್ಥಾನದಲ್ಲಿ ಹೇಗೆ ಇರಬೇಕು, ಮಠ ಮಂದಿರ ಭಜನಾ ಮಂದಿರದಲ್ಲಿ ಹೇಗಿರಬೇಕು, ಅದನ್ನು ನಾವು ಮೊದಲು ನಮ್ಮ ಆಚಾರ ಮತ್ತು ಆಚರಣೆಯನ್ನು ಸರಿಯಾಗಿ ತರುವಂಥದ್ದು ಅವಶ್ಯಕತೆ ಇದೆ. ದೇವಸ್ಥಾನಕ್ಕೆ ಹೋಗುವುದು, ದೇವರ ದರ್ಶನ ಮಾಡುವಾಗ ದೇವಸ್ಥಾನದ ಒಳಗೆ ಯಾವುದೇ ರೀತಿಯ ಗೊಂದಲದ ಮಾತನ್ನಾಡೋದು, ವಿಕೃತ ಮನಸ್ಸನ್ನಿಡೋದು, ಒಬ್ಬರನ್ನು ಮತ್ಸರದಲ್ಲಿ ನೋಡೋದು, ಆ ದೇವಸ್ಥಾನದ ಒಳಗೆ ಟ್ರಸ್ಟಿಗಳು ಮತ್ತು ಆಡಳಿತಾಧಿಕಾರಿಗಳು ಪದಾಧಿಕಾರಿಗಳು ಸಂಘರ್ಷ ಮಾಡೋದು, ಭಕ್ತರ ಸಂಘರ್ಷ, ಪುರೋಹಿತರ ಸಂಘರ್ಷ, ಇದೆಲ್ಲ ಆಗದೇ ಇರಬೇಕು. ಇದೆಲ್ಲ ಆ ಪರಿಸರದಲ್ಲಿ ಆಗಲೇಬಾರ್ದು. ದೇವಸ್ಥಾನವೂ ಪವಿತ್ರವಾದಂಥ ಸ್ಥಾನ ಆಗಿರ್ತದೆ, ಪವಿತ್ರ. ಅರ್ಚಕರು ಮಾಡಿದಂಥ ಮಂತ್ರ ಪಠಣ, ನೀವು ಮಾಡಿದ ಹರಿನಾಮ ಸಂಕೀರ್ತನೆ, ನೀವು ಹೊಡೆದಂಥ ಜಾಗಟೆಯ ಶಬ್ದ, ನೀವು ಊದಿದಂಥ ಶಂಖದ ನಾದ, ನೀವು ಕೊಟ್ಟಂಥ ಪುಷ್ಪದ ಅರ್ಚನೆಯಿಂದ ಮಂತ್ರದ ಮೂಲಕ ಮಾಡಿದಂಥ ಪುಷ್ಪದ ಅರ್ಚನೆಯ ಆ ಫಲ, ಇದೆಲ್ಲವೂ ಆ ಪ್ರಭಾವಲಯ, ಆ ಪಾವಿತ್ರತೆಯಲ್ಲಿ ಅದು ಪಾವಿತ್ರತೆಯನ್ನು ನಡೆಸ್ತಾ ಇರ್ತದೆ. ಅಲ್ಲಿ ಪವಿತ್ರವೇ ಇರಬೇಕು ಹೊರತು ಅಪವಿತ್ರತೆ ಆಗಬಾರ್ದು. ಇವತ್ತೇನಾಗಿದೆ, ನಮಗೆ ದೇವಸ್ಥಾನದಲ್ಲಿ ಒಳಗೆ ಹೋದರೆ ಹೇಗೆ ಇರಬೇಕು ಅಂತಲೇ ಗೊತ್ತಿಲ್ಲ. ದೇವಸ್ಥಾನದೊಳಗೆ ಹೋಗೋದು, ಸುತ್ತು ಬರುವಾಗ ಮಾತಾಡ್ತಾ ಸುತ್ತು ಬರೋದು, ಆಮೇಲೆ ಒಂದು ರಿಂಗ್ ಹೊಡಿತಾ ಇರ್ತದೆ, ಅದನ್ನು ಪುನಃ ತೆಗೆಯೋದು, ಅದರಲ್ಲಿ ಕೂಡ ಮಾತಾಡ್ತಾ ಹೋಗೋದು, ಮತ್ತು ದೇವರನ್ನು ಸಹ ಮಾತಾಡಿಕೊಂಡೇ ನೋಡೋದು, ತೀರ್ಥ ತೆಗೊಳ್ಳುವಾಗ ಸಹ ಅದರಲ್ಲಿ ಮಾತಾಡಿಕೊಂಡೇ ತೀರ್ಥ ತೆಗೊಳ್ಳೋದು, ಆದಮೇಲೆ ಪೂಜೆ ಆಗುವಾಗ ಸಹ ಅದರಲ್ಲಿ ಮೊಬೈಲಲ್ಲಿ ಮಾತಾಡೋದು. ಪ್ರಾರ್ಥನೆ ಮಾಡ್ತಾರೆ ಪುರೋಹಿತರು, ಅಲ್ಲಿ ಪ್ರಾರ್ಥನೆ ಮಾಡ್ತಾ ಇರ್ತಾರೆ, ಆಗ ಪ್ರಾರ್ಥನೆ ಮಾಡುವಾಗ ಸಹ ಮೊಬೈಲಲ್ಲಿ ಮಾತಾಡ್ತಾನೇ ಇರೋದು. ಇದು ಅಲ್ಲ. ದೇವಸ್ಥಾನದೊಳಗೆ ನಾವು ದೇವಸ್ಥಾನ ಪ್ರವೇಶ ಆದಮೇಲೆ ಎಲ್ಲ ಮುಗ್ಧ ಭಕ್ತಿ, ಭಗವಂತನ ಯೋಚನೆ ಬಿಟ್ಟರೆ ಬೇರೆ ಯೋಚನೆ ಇಲ್ಲ. ನಿಮ್ಮ ಕಷ್ಟ ದುಃಖ ದುಮ್ಮಾನ ಭಗವಂತನಲ್ಲಿ ನಿವೇದನೆ ಮಾಡಿ, ಪರವಾಗಿಲ್ಲ ಅಂಥೇಳಿ ಮನಸ್ಸು ಭಗವಂತನಲ್ಲಿ ತಲ್ಲೀನಗೊಳಿಸಬೇಕು. ನಾವು ಇನ್ನೇ ನಮ್ಮಲ್ಲಿ ಯಾರಾದರೂ ಒಳ್ಳೆಯದಾದರೆ ಮತ್ಸರ ಪಡೋದು. ಇವತ್ತು ಇವರು ರಾಮಸ್ವಾಮಿ, ನಿಮ್ಮ ರಾಮಸ್ವಾಮಿ ಅಲ್ಲವರ ಹೆಸರು ರಾಮಣ್ಣ ಇವತ್ತು ಅಧ್ಯಕ್ಷರು ಏನಾಗಿದ್ದಾರೆ, ಅವರ ನೇತೃತ್ವದಲ್ಲಿ ಈ ದೇವಸ್ಥಾನ ನಡೀತಾ ಇದೆ. ಕೆಲವರು ನಮ್ಮ ಹಿಂದೂಗಳು ಭಾವಿಸ್ಲಿಕ್ಕೆ ಉಂಟು, ಅದು ಹೆಚ್ಚಿನ ಕಡೆಯಲ್ಲಿ ಇರುವಂಥದ್ದು. ರಾಮಣ್ಣ ಅಧ್ಯಕ್ಷ ಆಗಿ ಈಗ ಒಳ್ಳೆಯ ಹೆಸರು ಬರ್ತದೆ ಅವರಿಗೆ, ಅವರು ದೊಡ್ಡ ಜನ ಆಗ್ತಾರೆ. ನಾನು ಸ್ವಲ್ಪ ಚಿಕ್ಕದಾಗ್ತೇನೆ, ನಾನು ಸಹ ದೊಡ್ಡ ಜನ ಆಗಬೇಕು, ನನಗೆ ಸಹ ಅಧಿಕಾರ ಸಿಗಬೇಕು, ಎಲ್ಲ ಕಡೆ ಇರುವಂಥದ್ದು. ಇದೆಲ್ಲ ಇರಬಾರ್ದು, ಇದೆಲ್ಲ ಸಂಘರ್ಷ ಆಗಬಾರ್ದು. ಅವರ ಅಧ್ಯಕ್ಷ ಸ್ಥಾನದಲ್ಲಿ ಆ ಕಾರ್ಯಕ್ರಮ ನಡೆದ್ರು, ನಾವೆಲ್ಲ ಅವರಿಗೆ ಸಹಪಾಠಿಗಳಾಗಿ, ನಾವೆಲ್ಲರೂ 10 ತಾಯಿಯ ಮಕ್ಕಳು ಒಂದೇ ತಾಯಿಯ ಮಕ್ಕಳಾಗಿ ಅವರ ಜೊತೆಯಲ್ಲಿ ಸೇರಿಕೊಂಡು ಭಗವಂತನ ಸೇವೆ ಮಾಡೋದು. ಎಲ್ಲರಿಗೆ ಯೋಗ ಅಂತ ಯೋಗ್ಯತೆ ಎಲ್ಲರಲ್ಲಿಯೂ ಇದೆ, ಎಲ್ಲರಲ್ಲಿ ಯೋಗ್ಯತೆ ಇದೆ ಅಂತೇಳಿ ಯೋಗ್ಯತೆ ಇದೆ ಅಂತೇಳಿ ಎಲ್ಲರೂ ದೇವಸ್ಥಾನ ಕಟ್ಟಲಿಕ್ಕೆ ಆಗೋದಿಲ್ಲ, ನೆನಪಿಟ್ಟುಕೊಳ್ಳಿ. ಆ ಪೂರ್ವಜನ್ಮ ಕರ್ಮೋಜಿತವಾದಂಥ ಎಲ್ಲ ಪ್ರಕ್ರಿಯೆಯಲ್ಲಿರೋದು. ಮತ್ತು ನಾವೆಲ್ಲ ಪಾಪಿಗಳು. ಎಲ್ಲರಿಗೂ ಆಶ್ಚರ್ಯ ಎತ್ತಿಗೆ ಸ್ವಾಮೀಜಿ ಸಹ ಪಾಪಿ ಆಗೋದು. ಹೌದು, ನಾನು ಸಹ ಪಾಪಿ. ಯಾಕೆ ಅಂತ ಕೇಳ್ಬೋದು ನೀವು, ಅದಕ್ಕೂ ಉತ್ತರ ಇದೆ. ನಾವೆಲ್ಲ ದಿನನಿತ್ಯ ಓಡಾಡ್ತೇವೆ, ದಿನನಿತ್ಯ ಏನಾದರೂ ಒಂದಲ್ಲ ಒಂದು ಕೆಲಸ ಮಾಡ್ತಾ ಇರ್ತೇವೆ, ಏನೆಲ್ಲ ಸಂಘರ್ಷ ಮಾಡ್ತಾ ಇರ್ತೇವೆ, ಕುಟುಂಬದ ಮನೆಯೊಳಗೆ ಮನೆಯ ಹೊರಗೆ ಏನಾದರೂ ಮಾಡ್ತಾ ಕೊಡ್ತಾ ಇರ್ತೇವೆ. ನಮ್ಮ ಕಾಲ್ನಡಿಗೆ ಎಷ್ಟೋ ಜೀವರಾಶಿಗಳು ಬಿದ್ದು ವಿಲಿ ಒದ್ದಾಡಿ ಸಾಯ್ತವೆ. ನಮ್ಗೆ ಗೊತ್ತಾಗತ್ತಾ? ಒಂದು ಜೀವರಾಶಿಯನ್ನು ಉಳಿಸಲಿಕ್ಕೆ ಎಷ್ಟು ಕಷ್ಟ ಇದೆ. ಒಂದು ಜೀವ ಅಂತೇಳಿದರೆ ಅದಕ್ಕೆ ಎಷ್ಟು ಮಹತ್ವ ಇದೆ, ಮೌಲ್ಯ ಇದೆ. ನಾವು ಯೋಚನೆ ಮಾಡ್ತೇವಾ? ನಮ್ಗೆ ಗೊತ್ತಿರೋದಿಲ್ಲ. ಗೊತ್ತಿರೋದು ಎಷ್ಟೋ ಪಾಪಗಳನ್ನು ನಾವು ದಿನನಿತ್ಯ ಸೆಕೆಂಡಿಗೆ ಮಾಡ್ತಾ ಇರ್ತೇವೆ. ಇನ್ನೊಬ್ಬರಿಗೆ ಮನಸ್ಸನ್ನು ನೋವು ಮಾಡುವಂಥದ್ದು, ವ್ಯತಿರಿಕ್ತವಾಗಿ ಮನಸ್ಸನ್ನು ಅನಾವಶ್ಯವಾಗಿ ಯಾರ್ಯಾರ ಮನಸ್ಸನ್ನು ನೋವು ಮಾಡುವಂಥ, ಅದು ಸಹ ಪಾಪವೇ. ಇಂಥ ಪಾಪಗಳನ್ನು ನಾವು ಮಾಡ್ತಾ ಇರ್ತೇವೆ. ಆ ಪಾಪವನ್ನು ಕ್ಷಯಿಸಿ ಪುಣ್ಯ ಸಂಚಯಕ್ಕೋಸ್ಕರ ದೇವಸ್ಥಾನ ಇರುವುದು. ನೆನಪಿಟ್ಟುಕೊಳ್ಳಿ, ಮಠ ಮಂದಿರ ದೇವಸ್ಥಾನ ಇರೋದು ಪುಣ್ಯ ಸಂಪಾದನೆ ಮಾಡಲಿಕ್ಕೆ. ನೀವೆಷ್ಟೋ ಪಾಪ ಮಾಡ್ತೀರಿ, ಅದನ್ನು ಕಳೀಲಿಕ್ಕೋಸ್ಕರ
ಪುಣ್ಯ ಸಂಪಾದನೆ ದೇವಸ್ಥಾನಕ್ಕೆ ಬರೋದು. ಇದು ಪಾಪ ಅಲ್ಲಿ ಸಹ ಮಾಡೋದು, ದೇವಸ್ಥಾನಕ್ಕೆ ಕೂಡ ಬಂದು ಪಾಪವೇ ಮಾಡೋದು. ಸರಿಯಾ? ಅನ್ಯಕ್ಷೇತ್ರ ಮಾಡಿದಂಥ ಪಾಪ ಅದು ಪರಿಹಾರ ಆಗಬೇಕು ಅಂತ ಆದರೆ ಪುಣ್ಯಕ್ಷೇತ್ರಕ್ಕೆ ಬರೋದು. ಆದರೆ ಪುಣ್ಯಕ್ಷೇತ್ರದಲ್ಲಿ ಮಾಡಿದಂಥ ಪಾಪ ಅದು ವಜ್ರಲೇಪವಾಗಿ ಉಳಿತದೆ. ಆಗಿರೋದ್ರಿಂದ ದೇವಸ್ಥಾನ ಕಟ್ಟೋದು ನಮ್ಮ ಉದ್ಧಾರಕ್ಕೋಸ್ಕರ, ನಾವು ಮಾಡಿದ ಪಾಪವನ್ನು ಕ್ಷಯಿಸಲಿಕ್ಕೋಸ್ಕರ, ಪುಣ್ಯ ಸಂಚಯಕ್ಕೋಸ್ಕರ. ಅದನ್ನು ಸ್ವಲ್ಪ ಸುರಿಗೆ ಹಿಂದೂಗಳಾದವರು ಅರ್ಥ ಮಾಡ್ಕೊಳ್ಳೋದು. ಇವತ್ತು ದೇವಸ್ಥಾನದ ಮಹತ್ವವೇ ನಮಗೆ ಗೊತ್ತಿಲ್ಲ. ಅದು ನಿಮ್ಮದು ತಪ್ಪಲ್ಲ, ನಿಮ್ಮದು ತಪ್ಪಲ್ಲ, ನಿಮ್ಮದು ತಪ್ಪಲ್ಲ. ಅದು ಯಾರು ತಿಳಿಸ್ಬೇಕೋ, ಯಾರು ಮಾಡಬೇಕು, ಅವರು ಮಾಡದೇ ಇರೋದೇ ತಪ್ಪು. ಇವತ್ತು ಇಲ್ಲಿ ಭಾಳ ಜನ ತಾಯಂದ್ರನ್ನು ನೋಡಿದೆ, ಯಾರ ಹಣೆಯಲ್ಲಿ ಸರಿ ಕುಂಕುಮವೇ ಇಲ್ಲ ಮಾರೆ, ಕುಂಕುಮವೇ ಇಲ್ಲ, ಸ್ಟಿಕ್ಕರೇ ಇರೋದು. ಒಂದು ಮುತ್ತೈದೆ ಆದವಳದು ಪಂಚಸೂತ್ರ, ಅರಸಿನ ಕುಂಕುಮ, ತಾಳಿ, ಮೂಗುತಿ, ಕೈಬಳೆ, ಕುಪ್ಪಿದ್ದು, ಕಾಲುಂಗುರ, ಇದು ಬಹಳ ಪವಿತ್ರವಾದ ಒಂದು ತಾಯಿ. ತಾಯಿಯ ಸರ್ವಸ್ವ, ತಾಯಿಯ ಶಕ್ತಿ ಅದು, ನೆನಪಿಟ್ಟುಕೊಳ್ಳಿ. ಈ ದೇಶದ ತಾಯಂದರು ಅಂತ ಹೇಳಿದರೆ ಭಾಳ ಶಕ್ತಿಯುತವಾದ್ದು. ಪ್ರಬುದ್ಧರಾದವರು, ಜಗದ್ಗುರು ರಾಷ್ಟ್ರ ಆಗಲಿಕ್ಕೆ ಪ್ರಬುದ್ಧತೆ ಇರತಕ್ಕಂಥ ನಾರಿಮಣಿಗಳೇ ಈ ದೇಶದ ಶಕ್ತಿಗಳು. ಅದಕ್ಕೋಸ್ಕರ ನಮ್ಮ ಯಾವುದೇ ಆರಾಧನೆ ತಗೊಳ್ಳಿ, ಊಟ ಮಾಡುವ ಆಹಾರವನ್ನು ಅನ್ನಪೂರ್ಣ ಹೇಳ್ತೇವೆ, ಕುಡಿಯುವಂಥ ನೀರನ್ನು ಜಲದುರ್ಗೆ ಅಂತ ಹೇಳ್ತೇವೆ. ಎಲ್ಲದರಲ್ಲಿ ಕೂಡ ಆ ತಾಯಿಯ ಸ್ವರೂಪ ಶ್ರೀ ಅಂಶವನ್ನು ಕೊಟ್ಟೇ ಮಾಡಿದ್ದಾರೆ. ಪ್ರಕೃತಿ ನಿಸರ್ಗವನ್ನು ಕೂಡ ತಾಯಿ ಅಂಶದಲ್ಲೇ ನೋಡಿದ್ದಾರೆ. ಯಾಕೆ ಯೋಚನೆ ಮಾಡಿದ್ದೀರಾ ನೀವು? ಒಂದು ತಾಯಿಯ ಗರ್ಭದಲ್ಲಿ ಈ ಮಣ್ಣಿನ ಋಣದಿಂದ ಸಂಬಂಧ ಪ್ರಾರಂಭ ಆಗುತ್ತೆ. ತಾಯಿ ಈ ಮಣ್ಣಿನಲ್ಲಿರತಕ್ಕಂಥ ಆಹಾರವನ್ನು ಸೇವನೆ ಮಾಡಿ ಅದರ ಸತ್ವದಿಂದ ಗರ್ಭದಲ್ಲಿದ್ದನ್ನು ಬೆಳೆಯುವಂಥ ಪಿಂಡ ಏನು 9 ತಿಂಗಳು ಬೆಳೆದು ಅದೊಂದು ಜೀವ ಆಗಿ, ಆ ಜೀವ ಪ್ರಸೂತಿಯಾಗತಕ್ಕಂಥ ಕಾಲದಲ್ಲಿ ಆ ಭೂಮಿಗೆ ಸ್ಪರ್ಶ ಆಗುವಾಗ ಅದು ಕೂಗಲಿಕ್ಕೆ ಪ್ರಾರಂಭ ಮಾಡ್ತದೆ. ತಾಯಿ ಸಂತೋಷ ಪಡ್ತಾಳೆ. ತಾಯಿ ಯಾವ ಸಮಯದಲ್ಲಿ ಸಂತೋಷ ಪಡೋದು? ಆ ಪ್ರಸೂತಿಯಾಗ ಕಾಲದಲ್ಲಿ ಆ ನೋವನ್ನು, ಅಷ್ಟು ನೋವು ಅನುಭವಿಸಿದ್ದು ಇದ್ದರೂ, ಅಷ್ಟು ವೇದನೆ ಅನುಭವಿಸಿದ್ದು ಇದ್ದರೂ ಆ ತಾಯಿ ಆ ಮಗುವನ್ನು ನೋಡಿ ಸಂತೋಷ ಪಡ್ತಾಳೆ, ಆನಂದ ಪಡ್ತಾಳೆ. ಎಷ್ಟು ನೋವನ್ನು, ಆ ನೋವಿನ ಋಣವನ್ನು ತೀರಿಸಲಿಕ್ಕೆ ಸಾಧ್ಯ ಇಲ್ಲ. ಜಗತ್ತಿನಲ್ಲಿ ತಾಯಿಯ ಋಣವನ್ನು ತೀರಿಸಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ತಾಯಿ ಜೀವನ ಉತ್ಕೃಷ್ಟವಾದ್ದು. ಆ ತಾಯಿ ಪ್ರಸೂತಿ ಆಯಿತು, ಮಗು ತಾಯಿ ಪೋಷಣೆ ಮಾಡಬೇಕು ಅಂತಾದರೆ ತಾಯಿಯನ್ನು ಡಿಗ್ರಿ ಕಲಿಯದೇ ಇರಲಿ ಅಥವಾ ಯಾವುದೇ ಟ್ರೈನಿಂಗ್ ಆಗಿರುವುದಿಲ್ಲ. ಈಗ ಎಲ್ಲದಕ್ಕೂ ಟ್ರೈನಿಂಗ್ ಇದೆ. ಆದರೆ ಪ್ರಸೂತಿಯಾದಂಥ ಮಗುವನ್ನು ಪೋಷಣೆ ಮಾಡಲಿಕ್ಕೆ ತಾಯಂದರಿಗೆ ಟ್ರೈನಿಂಗ್ ಇದೆಯಾ? ಆ ಮಗು ಕೂಗ್ತಾ ಇರ್ತದೆ, ಅದಕ್ಕೆ ಹೇಳಲಿಕ್ಕೆ ಬರುವುದಿಲ್ಲ, ಏನಾದರೂ ಅದು ಹೇಳುವ ಸ್ಥಿತಿಯಲ್ಲಿ ಇರುವುದಿಲ್ಲ. ಆದರೂ ಆ ಸಮಯಕ್ಕೆ ಆ ತಾಯಿ ಆ ಮಗು ಕೂಗುವಾಗ ಅದನ್ನು ಬೇಕಾದ ರೀತಿಯಲ್ಲಿ ಪೋಷಣೆ ಮಾಡ್ತಾಳೆ. ಆ ಜ್ಞಾನ ಎಂಥದ್ದು? ಅರಿವೇ ಗುರು. ಆ ಜ್ಞಾನ ಸಿಂಚನ ಪಡತಕ್ಕಂಥ ಒಂದು ದಿವ್ಯವಾದಂಥ ಶಕ್ತಿ ಇದ್ದರೆ ಅದು ತಾಯಿಯೇ ಆಗಿರೋದ್ರಿಂದ ತಾಯಿಯ ಸ್ಥಾನ ಅದು ಶ್ರೇಷ್ಠ ಸ್ಥಾನ, ಉತ್ಕೃಷ್ಟವಾದಂಥ ಸ್ಥಾನ. ಇದು ಬರಲಿಕ್ಕೆ ಕಾರಣ ಈ ಪಂಚಸೂತ್ರಗಳು. ಆದ್ದರಿಂದ ಇಲ್ಲಿ ರಾಮ ಮಂದಿರ ನಿರ್ಮಾಣ ನಾಳೆಯಿಂದ ತಾಯಂದ್ರೆಲ್ಲ ಕುಂಕುಮ ಧಾರಣೆ ಮಾಡಿ ಸ್ಟಿಕ್ಕರೆಲ್ಲ ಬಿಡಿ. ಆ ಸ್ಟಿಕ್ಕರನ್ನು ಇದ್ದ ಗೋಡೆಗೆ, ಇದ್ದ ಬಾಗಿಲಿಗೆ, ಇದ್ದ ಕನ್ನಡಿಗೆ ಹೊಡೆದು ತಂದೆ ಗಂಡನಿಗೂ ಮತಿ ಇಲ್ಲ, ಅವಳಿಗೆ ಸ್ಥಿತಿ ಇಲ್ಲ, ಮಕ್ಕಳಿಗೆ ಗತಿ ಇಲ್ಲ ಅಂತ ಹೇಳೋ ಪರಿಸ್ಥಿತಿ ಬರ್ತದೆ. ಸತ್ಯಾಗಿ ಇದು ಯೋಚನೆ ಮಾಡಿ, ಭಾಳ ಸೂಕ್ಷ್ಮ ವಿಚಾರ ಇದೆ, ಭಾಳ ಶಕ್ತಿ ಇದೆ, ಭಾಳ ಮಹತ್ವ ಇದೆ. ಅಷ್ಟು ಕೇವಲ ಅಂತ ಭಾವಿಸಬೇಡಿ. ಇದು ಭಾಳ ಅರ್ಥವತ್ತಾದಂಥ ವಿಷಯ. ನಾನು ಒಬ್ಬ ಮಹಾಲಕ್ಷ್ಮಿ ಆರಾಧಕನಾಗಿ ಹೇಳ್ತಾ ಇದ್ದೇನೆ, ನೆನಪಿಟ್ಟುಕೊಳ್ಳಿ. ಇದು ಕೇವಲ ಅಂತ ತಿಳ್ಕೊಳ್ಬೇಡಿ. ಪ್ರತಿನಿತ್ಯ ನಿಮ್ಮ ಮನೆಯ ಬಾಗಿಲಲ್ಲಿ ವೃಂದಾದೇವಿಗೆ ನೀರು ಎರೆದು, ಅರಸಿನ ಕುಂಕುಮ ವೃಂದಾದೇವಿಗೆ ಎರೆದು ಸೂರ್ಯನನ್ನು ನಮಸ್ಕಾರ ಮಾಡಿ. ಆ ಪ್ರಕ್ರಿಯೆಯಲ್ಲಿ ಕೂಡ ಭಾಳ ಅರ್ಥ ಇದೆ. ನಾಳೆ ಕೊನೆಗೆ ಹೋಗುವಾಗ ತುಳಸಿ ನೀರೇ ಬಿಡುವುದು ಎಲ್ಲರಿಗೆ, ಗೊತ್ತಾ? ತುಳಸಿ ನೀರೇ ಬಿಡೋದು. ಆದರೆ ಮುತ್ತೈದೆಯರು ಮಾಡುವ ದಿವಸ ಹಾಕುವಂಥ ತುಳಸಿ ವೃಂದಾದೇವಿಗೆ ಹಾಕುವಂಥ ನೀರುಂಟಲ್ಲ, ಅದು ಆ ಕುಟುಂಬದಲ್ಲಿ, ಆ ಸಂಸಾರದಲ್ಲಿ ಇರ್ತಕ್ಕಂಥ ಹಿಂದೂ ಸಮಾಜದ ಎಲ್ಲ ಆತ್ಮ ಆ ಪರಂಧಾಮಕ್ಕೆ ಹೋಗಿ ಸೇರಬೇಕು ಅನ್ನುವಂಥ ಒಂದು ಸಾಧನೆಯ ಫಲವೇ ವೃಂದಾದೇವಿಯನ್ನು ಬೆಳಗಿಸುವಂಥದ್ದು.
ಮುತ್ತೈದೆಯರು. ಈಗ ವೃಂದಾದೇವಿ ಇರ್ತದೆ, ಇದಿಲ್ಲ. ತುಳಸಿ ಗಿಡ ಇಲ್ಲ. ತುಳಸಿ ಗಿಡ ಉಂಟೇ ಇಲ್ಲೋ ಅಂತ ನೋಡಲಿಕ್ಕೆ ಪುರ್ಸೋದು ಬೇಕಲ್ಲ. ಧಾರಾವಾಹಿಯಲ್ಲಿ ಇಷ್ಟೇ ಉಂಟು ಮನಸ್ಸಲ್ಲಿ. ಬೆಳಗತದಿಂದ ರಾತ್ರಿವರೆಗೆ ಧಾರಾವಾಹಿಯಲ್ಲಿ ಇಷ್ಟೇ ಮನಸ್ಸಲ್ಲಿರುವುದು. ಅದಕ್ಕೆ ಸಮಯ ಕೊಡಲಿಕ್ಕೆ ಕಷ್ಟ ಆಗ್ತದೆ. ಮತ್ತು ಇದಕ್ಕೆ ಸಮಯ ಕೊಡೋದು ಯಾವಾಗ? ಸರಿ ಯೋಚನೆ ಮಾಡಿ. ನಾಳೆ ಮಾಣಿಲ ಸ್ವಾಮಿಯನ್ನು ಯಾರು ಕರೆಯುವುದಿಲ್ಲ. ಒಂದ್ಸಲ ಕರೆದ್ರೆ ಮತ್ತೆ ಕರೆಯುವುದಿಲ್ಲ. ತಾಯಂದ್ರೆ ಬೇಡ ಅಂತ ಹೇಳ್ತಾರೆ. ನನಗೆ ಅದು ತೊಂದರೆ ಇಲ್ಲ, ನನ್ನನ್ನು ಕರೆಯದಿರೋ ತೊಂದರೆ ಇಲ್ಲ. ಹಿಂದೂ ಸಮಾಜದಲ್ಲಿ ಏನು ಅಲ್ಲದ್ದಾಗ್ತದೆ ಅದನ್ನು ನಾನು ನೇರವಾಗಿ ಹೇಳುವುದೇ. ಮಂಗಳ ಕಾರ್ಯಕ್ರಮದಲ್ಲಿ ಅಮಂಗಳ ಮಾಡಬೇಡಿ. ದೇವತಾ ಕಾರ್ಯಕ್ರಮ ಪಂಚಸೂತ್ರ ಅನ್ನೋದು ಅದು ಮಂಗಳ ದ್ರವ್ಯಗಳು ಅದಕ್ಕೆ ಸೇರಿ, ನಿಮಗೆ ಒಂದು ಮದುವೆ ಆಗಬೇಕು ಅಂತಂದ್ರೆ ಅದರಲ್ಲಿ ಮಂಗಳ ದ್ರವ್ಯ ಸೇರಿ ಆಗುವಂಥ ಮಂಗಳ ಕಾರ್ಯಕ್ರಮ. ಎಲೆ ಅಡಿಕೆ, ತೆಂಗಿನಕಾಯಿ, ಹಿಂಗಾರ, ಗೊತ್ತಿಲ್ವಾ ನಿಮಗೆ? ಇದೆಲ್ಲ ಮಂಗಳ ದ್ರವ್ಯಗಳು. ಈ ಮಂಗಳ ದ್ರವ್ಯದಲ್ಲಿ ಸೇರಿಕೊಂಡು ಆಗುವುದು ಮಂಗಳ ಕಾರ್ಯಕ್ರಮ. ಅದನ್ನು ನೀವು ಅಮಂಗಳ ಮಾಡಿದರೆ, ತಾಳಿ ಅದು ಕೆಲವು ಚಿನ್ನಕ್ಕೆ ರೇಟ್ ಆದಾಗೆ ಶಿಲ್ಪಿಗಳ ತಾಳಿ ದೊಡ್ಡದಾಗ್ತಾ ಇದೆ. ಅದನ್ನು ಎಳೆಯುವ ಜಾಸ್ತಿ ಆಗಿದೆ. ತಾಳಿ ಹೃದಯದಲ್ಲಿ ಇರಬೇಕು. ನಮ್ಮ PDOಗೆ ಗೊತ್ತುಂಟು ಎಷ್ಟು ಕಷ್ಟ ಇದೆ ಈ ಜನರಲ್ಲಿ ಈಜುವುದು. ಈಸಬೇಕು ಅಂತ, ಇದ್ದು ಜಯಿಸಬೇಕು ಅಂತ ಪುರಂದರದಾಸರು ಹೇಳಿದ್ದಾರೆ. ಇವತ್ತು ಸ್ವಾರ್ಥಿಗಳಿಗೆ, ಅಪ್ರಾಮಾಣಿಕರಿಗೆ, ಅಸತ್ಯಕ್ಕೆ ಮತ್ತು ನಿಷ್ಠೆಯಲ್ಲಿ ಕರ್ತವ್ಯವನ್ನು ಮಾಡುವವರಿಗೆ ಎಷ್ಟು ಕಷ್ಟ ಇದೆ ಅಂತ ನಾನು ಏನು ಮಾತಾಡಿದ್ದೆ ಅವ್ರ ಹತ್ರ. ಅಂಥ ಕಾಲದಲ್ಲಿ ನಾವು ಪಾರಾಗಬೇಕು ಅಂತ ಆದರೆ ನಮಗೆ ಒಂದೇ ಗತಿ, ತಾಯಿಯ ಚರಣವನ್ನು, ರಾಮನ ಚರಣವನ್ನು ಗಟ್ಟಿಯಾಗಿಡುವುದು. ಬೇರೆ ದಾರಿಯೇ ಇಲ್ಲ ನಮಗೆ. ಹಿಂದೂ ಸಮಾಜಕ್ಕೆ ಇನ್ನು ಬೇರೆ ದಾರಿಯೇ ಇಲ್ಲ. ಅದಕ್ಕೋಸ್ಕರ ತಾಯಂದರು ಭಾಳಷ್ಟು ಅವಶ್ಯಕತೆ ಇದೆ. ಮತ್ತೆಲ್ಲರೂ ಹೇಳೋದುಂಟು, ಎಂಥದ್ದು ಮಾರಾಯರೆ, ನಮ್ಮ ಮಕ್ಕಳು ನಾವು ಹೇಳಿದಾಗೆ ಕೇಳುವುದೇ ಇಲ್ಲ. ನಮ್ಮ ಮಕ್ಕಳು ನಾವು ಹೇಳಿದಾಗೆ ಕೇಳಲಿಕ್ಕೆ ನಾವು ಕೇಳಿದ್ರಲ್ಲ ಮಕ್ಕಳು ಕೇಳೋದು. ನಾವೇ ಕೇಳಲಿಲ್ಲ. ಸ್ವಾಮೀಜಿಯವರು ಇಷ್ಟೇ ಹೇಳಿ ಹೋಗ್ತಾರೆ ಈಗ ಪಂಚಸೂತ್ರದ ಬಗ್ಗೆ. ನಾವೇ ಕೇಳುವುದಿಲ್ಲ, ಮತ್ತು ಎಲ್ಲಿ ಮಕ್ಕಳು ಕೇಳ್ತಾರೆ? ನಾವು ಕೇಳುವವರಾಗಲಿ. ಮೊದಲೆಲ್ಲ ಮುತ್ತೈದರು ಅಂತೇಳಿ ಬೆತ್ತಲೆ ಹಾಕ್ಬೇಕು, ಚೆನ್ನಾಗಿ ಬೆತ್ತಲೆ ಹಾಕಿ. ಈ ಬೆತ್ತಲೆ ಮಧ್ಯದಲ್ಲಿ ಪ್ರಸಾದ ಹಾಕೋದು. ಈಗ ಪ್ರಸಾದ ಎಲ್ಲಿ ಹಾಕಬೇಕು ಅಂತಲೇ ಗೊತ್ತಿಲ್ಲ ತಾಯಿಗೆ. ಎಂಥ ದರಿದ್ರ ಮಾರಾಯ. ಪ್ರಸಾದ ಹಾಕೋ ಜಾಗ ಬೆತ್ತಲೆಯ ಮಧ್ಯದಲ್ಲಿ, ಅದಕ್ಕೆ ಬೆತ್ತಲೆ ಹಾಕಬೇಕು. ನೆನಪಿಟ್ಟುಕೊಳ್ಳಿ. ಅಲ್ಲ, ಇದು ನಿಮ್ಮದು ತಪ್ಪಲ್ಲ, ನಾನು ಒಪ್ಪಿಕೊಳ್ತೇನೆ. ನಿಮ್ಮದು ತಪ್ಪಲ್ಲ, ಖಂಡಿತಕ್ಕೂ ನಿಮ್ಮದು ತಪ್ಪಲ್ಲ. ನಮ್ಮ ಹಿಂದೂ ಸಮಾಜದಲ್ಲಿ ಎಷ್ಟೋ ಆಚರಣೆಗಳನ್ನು ಅದನ್ನು ಮನವರಿಕೆ ಮಾಡತಕ್ಕಂಥ ಸ್ಥಿತಿ ನಮ್ಮಂಥ ಸನ್ಯಾಸಿಗಳು, ಬ್ರಾಹ್ಮಣರು ಮಾಡದೇ ಇರುವಂಥ ಪರಿಸ್ಥಿತಿಯಿಂದ ಇದು ಹೀಗೆ ಆಗಿದೆ. ಅದಕ್ಕೋಸ್ಕರ ನಾಳೆ ರಾಮ ಮಂದಿರ ಪ್ರತಿಷ್ಠಾಪನೆಗೆ ನೀವು ಹೇಳದಿದ್ರು ನಾನು ಬರ್ತೇನೆ. ಬರುವ ದಿವಸ ಆದರೂ ನೀವು ಈ ಬತ್ಕಲೆ ಹಾಕುವಂಥದ್ದು, ಈಗ ಹೇಳಿದ ಪಂಚಸೂತ್ರದ ಆಚರಣೆ ನಾಳೆಯಿಂದಲೇ ಪ್ರಾರಂಭ ಮಾಡಿ. ಮತ್ತು ನಾಳೆಯಿಂದ ಇಲ್ಲಿ ಸಾಯಂಕಾಲ ಇಲ್ಲಿಯ ಪರಿಸರದವರು ಒಂದು ಅರ್ಧ ಗಂಟೆ ಅಥವಾ 15 ನಿಮಿಷ ಸಾಯಂಕಾಲದೊಟ್ಟು ಕೊಟ್ಟು ಶ್ರೀರಾಮ ಜಯ ರಾಮ್ ಜೈ ಜೈ ರಾಮ್ ರಾಮನಾಮ ತಾರಕ ಮಂತ್ರ ಪ್ರತಿನಿತ್ಯ ಇದರ ಕೆಲಸ ಆಗುವವರೆಗೆ ಎಲ್ಲರೂ ಕೂತ್ಕೊಂಡು ಹೇಳಬೇಕು. ಹೇಳ್ಬೋದಲ್ಲ? ಗಂಡಸರು ಹೆಂಗಸರು ಎಲ್ಲರೂ ಸೇರಿ. ಇದೆಲ್ಲ ಕಡೆ ನಡೀತಾ ಇದೆ. ಈಗ ಜೀರ್ಣೋದ್ಧಾರ ಎಷ್ಟೋ ದೇವಸ್ಥಾನದಲ್ಲಿ ನಾನು ಮಾಡಿದ್ದೇನೆ. ಅದೆಷ್ಟೋ ಒಳ್ಳೆ ರೀತಿಯಲ್ಲಿ ಬ್ರಹ್ಮಕಲಶ ಆಗ್ತಾ ಇದೆ. ಈಗ ಒಂದು ಚಿಪ್ಪಾರಲ್ಲಿ ವಿಷ್ಣುಮೂರ್ತಿ ದೇವಸ್ಥಾನ, ಇವತ್ತು ರಾತ್ರಿ ನಾನು ಅಲ್ಲಿಗೆ ಹೋಗಬೇಕು. ಓಂ ನಮೋ ಭಗವತಿ ವಾಸುದೇವಾಯ ಅಲ್ಲಿ ಪ್ರಾರಂಭ ಮಾಡಿ ಒಂದು 6 ತಿಂಗಳಿಂದ ಮಾಡ್ತಾ ಇದ್ದಾರೆ. ಇವತ್ತು ಅಲ್ಲಿ ಬ್ರಹ್ಮಕಲಶ, ರಾತ್ರಿಗೆ ಅದನ್ನು ಸಮಾಪನ ಮಾಡಲಿಕ್ಕೆ ನಾನು ಹೋಗ್ತಾ ಇದ್ದೇನೆ. ಅದಕ್ಕೋಸ್ಕರ ಇಲ್ಲಿ ಕೂಡ ಈ ರಾಮನಾಮ ತಾರಕ ಮಂತ್ರ ಹೇಳಬೇಕು. ಮತ್ತು ವ್ರತನಿಷ್ಠೆಯಲ್ಲಿ ಇರಬೇಕು. ಸಾಧ್ಯ ಆದರೆ ಶನಿವಾರ ಅಥವಾ ಬುಧವಾರ 2 ದಿವಸ, ಇಲ್ಲದ್ರೆ ನಾಳ್ದು ಬ್ರಹ್ಮಕಲಶ ಆಗುವವರೆಗೆ 1 ಹೊತ್ತು ಊಟ ಮಾಡೋದು, ರಾತ್ರಿ ಫಲಾಹಾರ ಮಾಡೋದು. ಮತ್ತು ಸಾಯಂಕಾಲ ಬಿಸಿ ನೀರು ಕುಡಿಯೋರಿದ್ದರೆ ಬಿಸಿ ನೀರು ಕುಡಿಯೋದನ್ನು ಬಿಡೋದು. ಬಿಸಿ ನೀರು ಅಂತ ಕೆಲವರಿಗೆ ಅರ್ಥ ಆಗಲಿ, ಹೆಂಗಸರಿಗೆ ಕೂಡಲೇ ಅರ್ಥ ಆಗಿದೆ. ಆ ಬಿಸಿ ನೀರನ್ನು ಈ ಬ್ರಹ್ಮಕಲಶ ಆಗುವವರೆಗೆ ಬಿಸಿ ನೀರು ಕುಡಿಯದೇ ಇರೋದು. ಅದರಲ್ಲಿ ಆ ಕುಡಿದ ದುಡ್ಡನ್ನು ಉಳಿಸಿ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಕೊಡೋದು. ಮತ್ತು ಗಡ್ಡ ಕೂದಲು ಬಿಡ್ಬೋದು. ಭಂಡಾರಿಗೆ ಕೊಡುವ ದುಡ್ಡನ್ನು ಬ್ರಹ್ಮಕಲಶ ಆಗುವವರೆಗೆ ದೇವಸ್ಥಾನಕ್ಕೆ ಕೊಡೋದು.
ಒಬ್ಬರು ಬಿಟ್ಟಿದ್ದಾರೆ ಈಗ, ಯಾಕೆ ಬಿಟ್ಟಿದ್ದಾರೆ ಗೊತ್ತಿಲ್ಲ, ಆದರೆ ಅವ್ರು 4 ದಿನ ಬಿಟ್ಕೊಂಡೇ ಇರ್ತಾರೆ. ಹಾಗೆ ಈ ಥರ ನೀವು ವ್ರತನಿಷ್ಠೆಯಲ್ಲಿ ಇರುವಂಥದ್ದು. ಮತ್ತು ಇಲ್ಲಿ ದ್ವೇಷ ಇದ್ದರೆ, ಏನಾದರೂ ವೈರ ಮತ್ಸರ ದ್ವೇಷ ಇದ್ದರೆ ಅದನ್ನೆಲ್ಲ ಬಿಟ್ಟು ಬಿಡುವಂಥದ್ದು. ನೀವೆಲ್ಲ ಒಂದೇ ತಾಯಿಯ ಮಕ್ಕಳು, ರಾಮನ ಮಕ್ಕಳಾಗಿ ಮಾರಿಯಮ್ಮನ ಮಕ್ಕಳಾಗಿ ಇರುವುದು. ನಿಮ್ಮಲ್ಲಿ ಏನಾದರೂ ವೈಮನಸ್ಸು ಅಥವಾ ದ್ವೇಷ ವಿರೋಧ ಇದ್ದರೆ ಎಲ್ಲ ಬಿಟ್ಟು ಮುಕ್ತವಾಗಿ ಸೇರಿಕೊಳ್ಳುವಂಥದ್ದು. ಇದನ್ನೆಲ್ಲ ನೀವು ವ್ರತನಿಷ್ಠೆಯಲ್ಲಿದ್ದರೆ ಇದು ಈ ದೇವಸ್ಥಾನದ ಕೆಲಸಕ್ಕೆ ಭಾಳಷ್ಟು ಪರಿಣಾಮ ಆಗುತ್ತೆ. ಇದು ಎಷ್ಟೋ ಕಡೆ ಪುರಾತನ ದೇವಸ್ಥಾನ ಜೀರ್ಣೋದ್ಧಾರದಲ್ಲಿ ಇದು ನಾನು ಮಾಡಿದಂಥ ವ್ಯವಸ್ಥೆಯಲ್ಲಿ ನಾನು ನಿಮಗೆ ಹೇಳೋದು ತುಂಬ ಪರಿಣಾಮ ಆಗುತ್ತೆ. ಮತ್ತು ಪ್ರತಿ ದಿವಸ ಇಲ್ಲಿ ಈ ಪರಿಸರದಲ್ಲಿ ಹತ್ತಿರ ಇರುವವರು ದೇವರ ದರ್ಶನಕ್ಕೆ ಪ್ರತಿ ದಿವಸ ಬರುವಂಥದ್ದು. ಅದು ದೇವಸ್ಥಾನ ಆದಮೇಲೆ ಕೂಡ ಅದು ಹಾಗೇ ಮುಂದುವರಿಬೇಕು. ಮತ್ತು ನಿಮ್ಮ ಮನೆಯಲ್ಲಿ ಗಿಡ ಬೆಳೆಸಬೇಕು, ಹೂವಿನ ಗಿಡ ಎಲ್ಲ ನೆಡೋದು, ಆದಷ್ಟು ಹೂವನ್ನು ಸಂಗ್ರಹಿಸಿ ಪ್ರತಿನಿತ್ಯ ದೇವರಿಗೆ ತಂದು ಇಲ್ಲಿ ಸಮರ್ಪಣೆ ಮಾಡೋದು. ಇದನ್ನು ನೀವು ಅಚ್ಚುಕಟ್ಟಾಗಿ ಮಾಡಿದರೆ ಒಳ್ಳೆಯದಾಗ್ತದೆ. ಮತ್ತು ಸಾಧ್ಯ ಇದ್ದರೆ ಬ್ರಹ್ಮಕಲಶ ಆಗುವವರೆಗೆ ಮಧುಮಾಂಸ ತಿನ್ನದೇ ಇರೋದು, ಅಥವಾ ವಾರದಲ್ಲಿ 2 ದಿವಸ ತಿನ್ನದೇ ಇರಲಿಕ್ಕೆ ಆಗೋದಿಲ್ಲ ಕೆಲವರಿಗೆ, ಆದರೆ ವಾರದಲ್ಲಿ 2 ದಿವಸ ಆದರೂ ತಿನ್ನದೇ ಇರೋದು, ಬುಧವಾರ ಮತ್ತು ಶನಿವಾರ. ಈ ಥರ ಒಂದು ವ್ರತನಿಷ್ಠೆಯಲ್ಲಿ ಇದ್ದರೆ ಒಳ್ಳೆಯದು. ತುಂಬ ಮತ್ತು ಬ್ಯೂಟಿ ಪಾರ್ಲರಿಗೆಲ್ಲ ಹೋಗುವವರು ಅದನ್ನು ಸ್ವಲ್ಪ ಖರ್ಚು ಕಡಿಮೆ ಮಾಡಿ ಅದರಲ್ಲಿ ಸಹ ಉಳಿಸಲಿಕ್ಕೆ ಸಾಧ್ಯ ಉಂಟು. ಅಲ್ಲ, ಸ್ವಲ್ಪ ಖರ್ಚು ಮಾಡಿರೋದು ಅಂದರೆ ಇಲ್ಲ, ಹೆಚ್ಚಿಗೆ ಖರ್ಚು ಮಾಡುವಂಥದ್ದಿದ್ದರೆ ಅದರಲ್ಲಿ ಸಹ ಉಳಿಸಿ ದೇವಸ್ಥಾನಕ್ಕಾಗ್ಬೋದು. ಮಾಡ್ಬೋದಾ? ಎಲ್ಲ ತಲೆ ಆಡಿಸ್ತಾರೆ. ತಲೆ ಎಲ್ಲ ಕಡೆ ಆಡಿಸೋದೆ. ತಲೆ ಆಡಿಸಲಿಕ್ಕೆ ನಮಗೆ ಸರಿ ಬರ್ತದೆ. ಹೋದ ಮೇಲೆ ತಲೆ ಆಡಿಸೋದು ಸಹ ಇಲ್ಲ, ತಲೆ ನಿಲ್ಲುವುದು ಸಹ ಇಲ್ಲ. ಮತ್ತು ಸ್ವಾಮೀಜಿಗಳೇ ಹೇಳಿದ್ದಾರೆ, ಒಂದು ಇನ್ನೊಬ್ಬರಿಗೆ ನೆನಪು ಮಾಡಿದರೆ ಬೈತಾರೆ. ನೀನು ಮಾಡೋದು, ಸ್ವಾಮೀಜಿ ಹೇಳಿದ್ದಾರೆ, ನಾನು ಮಾಡೋದು. ನಾನು ಹೇಳೋದು ನಿಮ್ಮ ಒಳ್ಳೆಯದಕ್ಕೆ. ಈ ದೇಶದ ಸಂಸ್ಕೃತಿ, ಈ ದೇಶದ ಪರಂಪರೆ, ಈ ದೇಶದ ಇತಿಹಾಸ ಉಳಿಬೇಕು ಅಂದರೆ ನಾವು ಮಾಡಲೇಬೇಕು. ಅಂಥ ಸ್ಥಿತಿಯಲ್ಲಿ ನಾವಿದ್ದೇವೆ. 2 ವರ್ಷ ಸುಲಭ ಇಲ್ಲ. ನಮ್ಮ ಮಕ್ಕಳ ಬಗ್ಗೆ ನೀವು ಭಾಳಷ್ಟು ಯೋಚನೆ ಮಾಡುವಂಥದ್ದು ಅವಶ್ಯಕತೆ ಇದೆ. ಇವತ್ತು ನಮ್ಮಲ್ಲಿ 1, 2, 3 ಮಕ್ಕಳಿರೋದು ಹಿಂದೂಗಳಲ್ಲಿ. ಸರಿ ಯೋಚನೆ ಮಾಡಿ. ಆ ಮಕ್ಕಳು ಒಂದು ಆಕ್ಸಿಡೆಂಟಲ್ಲಿ ಅಥವಾ ನೀರಲ್ಲಿ ಅಥವಾ ಮತಾಂತರದಲ್ಲಿ ಅಥವಾ ದುಶ್ಚಟದಲ್ಲಿ, ಡ್ರಗ್ಸ್ ಮಾಫಿಯಾ, ಮತಾಂತರ, ಇದಕ್ಕೆ ಬಲಿಯಾಗ್ತಾಯಿದೆ. ಇದರಿಂದ ಪಾರಾಗಬೇಕು ಅಂದರೆ ಇನ್ನು ಒಂದೇ ಗತಿ, ನಾವು ದೇವರಿಗೆ ಮೊರೆ ಹೋಗುವಂಥದ್ದು, ದೇವರಿಗೆ ಕಾಪಾಡುವಂತ ಅಂತ ಹೇಳಿ ಮಕ್ಕಳನ್ನು ಪ್ರತಿ ದಿವಸ ದೇವಸ್ಥಾನಕ್ಕೆ ಕಳಿಸೋದು ಅಥವಾ ಭಜನಾ ಮಂದಿರಕ್ಕೆ ಕಳಿಸೋದು, ಭಜನೆ ಹೇಳಿಸೋದು, ಅದನ್ನೆಲ್ಲ ಮಾಡಿದರೆ ತುಂಬ ಪರಿಣಾಮ ಆಗ್ತದೆ. ಭಜನೆ ಭಾರಿ ಅತಿ ಶಕ್ತಿಯುತವ. ಇಲ್ಲಿ ಸಹ ನೀವು ಭಜನೆ ಮಾಡಬೇಕು. ಭಜನೆ ಮಾಡ್ತೀರಾ? ಭಜನೆ ಮಾಡಲೇ ಇಲ್ಲ, ಸಿನಿಮಾದ ಮಧ್ಯವೇ ಹೇಳಿ. ಇನ್ನು ಭಜನೆ ಕಲೀರಿ, ಭಜನೆಗೆ ಅಭ್ಯಾಸ ಮಾಡಿ. ಯಾರಾದರೂ ಭಜನೆ ಗೊತ್ತಿದ್ದವರು ಸಿಗ್ತಾರೆ, ಬೇಕಿದ್ರೆ ನಾನು ಬೇಕಿದ್ರೆ ಕಳಿಸ್ಬೋದು. ನೀವು ತಿಳಿಸಿದರೆ ನಾವು ಕಳಿಸ್ತೇನೆ ಇಲ್ಲಿ ಭಜನೆ ಕಳಿಸ್ಲಿಕ್ಕೆ. ಭಜನೆ ಮಾಡಲಿಕ್ಕೆ ಮಕ್ಕಳಿಗೆ ಭಜನೆ ಕಲಿಸಲಿಕ್ಕೆ ಅಭ್ಯಾಸ ಮಾಡಿ. ಭಜನೆ ಮಾಡಲಿಕ್ಕೆ ಕಲಿಸಿದರೆ ಒಳ್ಳೆಯದು, ಭಜನೆ ಕಲಿತ್ರೆ ಒಳ್ಳೆಯದು. ಮಾಡ್ಬೋದಾ? ಗಂಡಸರು ಸಹ ಪ್ರಯತ್ನ ಮಾಡಿ. ಆಗುವುದಿಲ್ಲ ಅಂತ ಹೇಳಿ ಎಂತೆಂಥ ನಮ್ಮ ಮಾಣಿಲ ಗ್ರಾಮ ಇಲ್ಲಿಗಿಂತ ಕುಗ್ರಾಮ ಆಗಿತ್ತು. ಮಾಣಿಲ ಗ್ರಾಮ, ನಾನು ಮಾಣಿಲಕ್ಕೆ ಸುರಿಗೆ ಬರುವಾಗ ಮಾಣಿಲ ಗ್ರಾಮ ಇಲ್ಲಿಗಿಂತ ಕುಗ್ರಾಮ ಆಗಿತ್ತು, ನೆನಪಿಟ್ಟುಕೊಳ್ಳಿ. ಅಂಥ ಗ್ರಾಮದಲ್ಲಿ ಕೂಡ ಇವತ್ತು ಭಜನೆಯಿಂದಲೇ ಆ ಗ್ರಾಮ ಪರಿವರ್ತನೆ ಆದದ್ದು. ಅಲ್ಲೇ ಗ್ರಾಮ ದೇವಸ್ಥಾನ ನಿಮ್ಮ ಈ ದೇವಸ್ಥಾನಕ್ಕಿಂತ ಅಷ್ಟು ಶಿಥಿಲಾವಸ್ಥೆಯಲ್ಲಿ ಇತ್ತು. ಅಲ್ಲೇ ಗ್ರಾಮ ದೇವಸ್ಥಾನ, ವಿಷ್ಣುಮೂರ್ತಿ ದೇವಸ್ಥಾನ. ಅಲ್ಲಿ ಕುಡಿಯುವುದು, ಕೋಳಿ ಅಂಕ, ಪೆಟ್ಟು, ಗಲಾಟೆ, ಜೂಜು ಎಲ್ಲ ಇತ್ತು. ಅದೆಲ್ಲ ನಿಲ್ಲಿಸಿದ್ದು ಅಲ್ಲಿ ಭಜನೆ. ಅದಕ್ಕೋಸ್ಕರ ಎಲ್ಲರೂ ಭಜನೆಗೆ ಪ್ರಯತ್ನ ಮಾಡಿ. ಭಜನೆ ಕಲಿತಷ್ಟು ಒಳ್ಳೆಯದು. ತಮಿಳು ಭಜನೆ ಸಹ ಉಂಟು. ಭಜನೆಯಲ್ಲಿ ರಂಗ ರಂಗ ಓ ಡಿಬ್ಬ ಪಾಂಡುರಂಗ ಓ ಡಿಬ್ಬ, ರಂಗ ರಂಗ ಓ ಡಿಬ್ಬ ಪಾಂಡುರಂಗ ಓ ಡಿಬ್ಬ, ಪಂಡರಪುರತ್ತು ವಾಳು ಪಾಂಡುರಂಗ ಸ್ವಾಮಿಯೇ, പണ്ടരപ്പുറത്ത് വാളു പാണ്ഡുരംഗ സ്വാമിയെ, നീ ഞങ്ങള് കാക്കവാ വാ വാ വാ, നീ ഞങ്ങള് കാക്കവാ വാ വാ വാ, ರಂಗ ರಂಗ ಓಡಿಬ ಪಾಂಡುರಂಗ ಓಡಿಬ, ರಂಗ ರಂಗ ಓಡಿಬ ಪಾಂಡುರಂಗ ಓಡಿಬ,
പണ്ഡരപ്പുറത്ത് വാഴു പാണ്ഡുരംഗ സ്വാമിയെ പണ്ഡരപ്പുറത്ത് വാഴു പാണ്ഡുരംഗ സ്വാമിയെ നീ ഞങ്ങളെ കാക്കവാ വാ 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 നീ ഞങ്ങളെ കാക്കവാ വാ 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 ರಂಗ ರಂಗ ಓಡಿ ಬಾ ಪಾಂಡುರಂಗ ಓಡಿ ಬಾ ರಂಗ ರಂಗ ಓಡಿ ಬಾ ಪಾಂಡುರಂಗ ಓಡಿ ಬಾ ಧರ್ಮಸ್ಥಳ ಪುರತು ವಾಳು ಮಂಜುನಾಥ ಸ್ವಾಮಿಯೇ ಧರ್ಮಸ್ಥಳ ಪುರತು ವಾಳು ಮಂಜುನಾಥ ಸ್ವಾಮಿಯೇ ನೀ ಎಂಗಳೇ ಕಾಕವಾ ವಾ 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 ನೀ ಎಂಗಳೇ ಕಾಕವಾ ವಾ 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 ರಂಗ ರಂಗ ಓಡಿ ಬಾ ಪಾಂಡುರಂಗ ಓಡಿ ಬಾ ರಂಗ ರಂಗ ಓಡಿ ಬಾ ಪಾಂಡುರಂಗ ಓಡಿ ಬಾ. ಇದೆಲ್ಲ ಭಜನೆ ಇಲ್ಲಿ ಭಾಳ ಶಕ್ತಿ ಇದೆ, ಪ್ರಭಾವ ಇದೆ. ನೀವೆಲ್ಲರೂ ಅಭ್ಯಾಸ ಮಾಡಬೇಕು. ಧರ್ಮಸ್ಥಳದಲ್ಲಿ ಭಜನಾ ಕಮ್ಮಟ ಅಂತ ವರ್ಷದಲ್ಲಿ ನಡೆಯುತ್ತದೆ. ಅದು ಹೆಚ್ಚು ಕಡಿಮೆ ಅಕ್ಟೋಬರ್ ಸೆಪ್ಟೆಂಬರ್ ಮಾಲೆ ಅಮಾವಾಸ್ಯೆಯ ಸಮಯದ ಮಾಲೆಯದ ತಿಂಗಳ ಸಮಯದಲ್ಲಿ ನವರಾತ್ರಿಯ ಮೊದಲು ನಡೆಯುವಂಥದ್ದು. ಆ ಸಂದರ್ಭದಲ್ಲಿ ಇಲ್ಲಿಂದ ಭಜನಾ ಕಮ್ಮಟಕ್ಕೆ ನೀವು ಬನ್ನಿ, ಯಾರನ್ನಾದರೂ ಕಳಿಸಿ, 2-3 ಜನರನ್ನು ಕಳಿಸಿದರೆ ಅವರಿಗೆ ಅಭ್ಯಾಸ ಮಾಡಿ ನಾವು ಇಲ್ಲಿ ಕಳಿಸ್ತೇವೆ. ಅದನ್ನು ನೀವು ಮುಂದೆ ಭಜನೆಗೆ ಅಭ್ಯಾಸ ಮಾಡಲಿಕ್ಕೆ ಸಹ ಅನುಕೂಲ ಆಗ್ತದೆ. ಆ ಪ್ರಯತ್ನ ನೀವೆಲ್ಲರೂ ಮಾಡಿ. ಭಜನೆ ಭಾಳಷ್ಟು ಶಕ್ತಿಯುತವಾದ್ದು. ಕಲಿಯುಗದಲ್ಲಿ ಆದಷ್ಟು ಬೇಗ ಭಜನೆಗೆ ಭಗವಂತ ಒಲಿತಾನೆ. ಈ ಪ್ರಯತ್ನ ಈ ಭಾಗದಲ್ಲಿ ನಡೀಲಿ. ಇದರ ಜೀರ್ಣೋದ್ಧಾರದ ಪ್ರಕ್ರಿಯೆ ಒಳ್ಳೆ ರೀತಿಯಲ್ಲಿ ನಡಲಿಕ್ಕೆ ದೇವರು ನಡೆಸಿಕೊಡಲಿ. ಒಳ್ಳೆಯ ಸುಮುಹೂರ್ತದಲ್ಲಿ ಈ ದೇವರ ಪ್ರತಿಷ್ಠಾಪನೆಯಾಗಿ ಇದು ಲೋಕಾರ್ಪಣೆಯಾಗಲಿ. ಅಯೋಧ್ಯೆಯಲ್ಲಿ ಮರ್ಯಾದಾ ಪುರುಷೋತ್ತಮನ ರಾಮ ಮಂದಿರದ ಲೋಕಾರ್ಪಣೆ ಆಗುವ ಮೊದಲು ಈ ರಾಮ ಮಂದಿರದ ಲೋಕಾರ್ಪಣೆ, ಮಾರಿಯಮ್ಮನ ಸಾನ್ನಿಧ್ಯ ಮತ್ತು ಮಹಾಗಣಪತಿಯ ಸಾನ್ನಿಧ್ಯದ ಆ ಕ್ಷೇತ್ರ ಬೆಳಗಿ ಬರಲಿ, ಅದಕ್ಕೆ ಶಕ್ತಿ ಕೊಡಲಿ ಅಂತ ಪ್ರಾರ್ಥನೆ ಮಾಡಿ ನಾವೆಲ್ಲರೂ ಒಟ್ಟಾಗಿ ರೀತಿಯಲ್ಲಿರಿ. ಒಳ್ಳೆ ಕಾರ್ಯಕ್ರಮ ಮಾಡಿ. ನಾನು ಯಾವತ್ತೂ ಬರ್ತೇನೆ, ನನ್ನನ್ನು ಯಾವ ಬೇಕಾದ್ರೆ ಕರಿ, ನಾನು ಬರ್ತೇನೆ, ನಿಮ್ಮ ಜೊತೆ ನಾವು ಇರ್ತೇವೆ. ಆದರೆ ಪ್ರತಿನಿತ್ಯ ಶ್ರೀರಾಮ ತಾರಕ ಮಾಡಬೇಕು. ಅದಕ್ಕೋಸ್ಕರ ನಾನು ಈಗಲೇ ಪ್ರಾರಂಭ ಮಾಡ್ತೇನೆ, ಎಲ್ಲರೂ ಹೇಳಬೇಕು. ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್, ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್, ಶ್ರೀರಾಮ್ ಜೈ ರಾಮ್ ಜೈ ಜೈ, ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್, 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 ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್. ಮುಂದೆ ಈ ದೇಶಕ್ಕೆ ಬರತಕ್ಕಂಥ ಎಲ್ಲ ಆಘಾತಕಾರಿ ಘಟನೆಗೆ ಕೂಡ ಈ ರಾಮನಾಮ ತಾರಕ ಶಕ್ತಿ ಆಗ್ತದೆ. ಇದು ಮಾಡುವಂಥದ್ದು ಭಾಳಷ್ಟು ಅವಶ್ಯಕತೆ ಇದೆ. ಪ್ರಾಕೃತಿಕವಾದಂಥ ವೈಪರೀತ್ಯದಿಂದ, ನಿಸರ್ಗದಿಂದ ಬರತಕ್ಕಂಥ ಎಲ್ಲ ರೀತಿಯ ತೊಂದರೆಯಿಂದ ರಕ್ಷಣೆ ಮಾಡಲಿಕ್ಕೆ ಈ ರಾಮನಾಮ ತಾರಕ ಈ ಸನ್ನಿಧಾನದಲ್ಲಿ ನಡೆದರೆ ಒಳ್ಳೆಯದು. ಈ ಪ್ರಯತ್ನವನ್ನು ಎಲ್ಲರೂ ಮಾಡಿ. ಲೋಕ ಕಲ್ಯಾಣ ಆಗ್ತದೆ, ವಿಶ್ವಶಾಂತಿ ಆಗ್ತದೆ ಅಂತ ಹೇಳ್ತಾ ನೀವು ಮಾಡ್ತಕ್ಕಂಥ ಎಲ್ಲ ಕರ್ತವ್ಯಕ್ಕೆ ಇದು ಶಕ್ತಿ ಆಗ್ತದೆ. ಎಲ್ಲರೂ ಭಕ್ತಿಯಲ್ಲಿ, ಶ್ರದ್ಧೆಯಲ್ಲಿ ಇಲ್ಲಿ ಸನ್ನಿಧಾನದಲ್ಲಿ, ಶ್ರಮದಾನದಲ್ಲಿ ಕೂಡ ಪಾಲ್ಗೊಂಡು ಈ ಕ್ಷೇತ್ರದ ಜೀರ್ಣೋದ್ಧಾರದ ಪ್ರಕ್ರಿಯೆ ಮತ್ತು ಈ ಜೀರ್ಣೋದ್ಧಾರದ ಜೊತೆಗೆ ಶಿಲ್ಪಿಗಳು ಮತ್ತು ವಾಸ್ತುಶಿಲ್ಪಿಗಳು ಮತ್ತು ಕಲ್ಲಿನ ಕೆಲಸ ಮಾಡುವ ಎಲ್ಲ ಶಿಲ್ಪಿಗಳು ಅವರ ಬಳಗಕ್ಕೂ ಶ್ರೀರಾಮ ಇನ್ನಷ್ಟು ಧಾರ್ಮಿಕ ಮೌಲ್ಯದ ಆಚರಣೆ ಮತ್ತು ಧಾರ್ಮಿಕ ಮೌಲ್ಯದ ಸಮೃದ್ಧಿಗೆ ಶಕ್ತಿಯಾಗಿ ಅವರ ಕೆಲಸ ಕಾರ್ಯಗಳು ನಡೀಲಿಕ್ಕೆ ಆ ಭಗವಂತ ಶಕ್ತಿ ಕೊಡಲಿ ಎಂದು ಪ್ರಾರ್ಥಿಸಿ ನನ್ನ ಎರಡು ಮಾತುಗಳನ್ನು ಗುರುಚರಣಕ್ಕೆ ಸಮರ್ಪಿಸ್ತಾ ಇದ್ದೇನೆ.
ಜೈ ಗುರುದೇವ್ ದತ್ ಅವಧೂತ್ ಚಿಂತನೆ. ದೇವಸ್ಥಾನದ ಕಟ್ಟುವುದು ಒಂದು ನಿಜವಾಗಿ ಒಂದು ಸಾಧನೆ. ನಾವು ಅದು ಅಷ್ಟು ಸುಲಭ ಅಲ್ಲ. ಪ್ರತಿಯೊಂದು ಮನೆಯವರು ಹಣ ಕೊಡೋದಕ್ಕಿಂತ ಅದೇ ಸ್ವಾಮೀಜಿ ಒಂದು ಒಳ್ಳೆಯ ಮಾತನ್ನು ಹೇಳಿದ್ದಾರೆ. ಪ್ರತಿನಿತ್ಯ ಒಂದು ಭಜನಾ ಕಾರ್ಯಕ್ರಮ ಮಾಡಿದರೆ ಅದು ತುಂಬ ಉತ್ತಮ. ಇಲ್ಲಿ ಅಲ್ಲ, ಎಲ್ಲ ದೇವಸ್ಥಾನಗಳಲ್ಲಿ ಪ್ರತಿದಿನ 1 ಗಂಟೆ ಅಲ್ಲ 4 ಗಂಟೆ 5 ಗಂಟೆ ಇದು ಭಜನಾ ಕಾರ್ಯಕ್ರಮ ನಡೀತಾ ಉಂಟು. ಅದನ್ನು ಮುಂದುವರಿಸಿದರೆ ಅದು ಆದಷ್ಟು ಶೀಘ್ರ ನಮ್ಮ ಜೀರ್ಣೋದ್ಧಾರ ಆಗ್ಬೋದು ಎಂಬುದು ನನ್ನ ಒಂದು ನಂಬಿಕೆ. ಹಾಗೆ ಎಲ್ಲರೂ ಸಹಕರಿಸಬೇಕು.